IPS ಅಧಿಕಾರಿ ರವಿ ಡಿ ಚನ್ನಣ್ಣನವರ್. ಹೆಸರು ಕೇಳಿದ ಕೂಡಲೇ ಶಿವಮೊಗ್ಗ, ಗುಲ್ಬರ್ಗ, ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜನರು ಕೈ ಎತ್ತಿ ಮುಗಿದ್ದಾರೆ. ಸಮಾಜಮುಖಿ ಕೆಲಸಗಳಲ್ಲಿ ರವಿ ಡಿ ಚನ್ನಣ್ಣನವರ್ ಗುರುತಿಸಿಕೊಂಡಿದ್ದಾರೆ. ಮಲೆನಾಡ ಹುಲಿ, ಕರ್ನಾಟಕದ ಸಿಂಗಂ ಎಂದು ಖ್ಯಾತಿ ಗಳಿಸಿದ್ದಾರೆ. ಜುಲೈ 23, 1985ರಂದು ಗದಗ ಜಿಲ್ಲೆಯ ನೀಲ್ಗುಂದದ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಕೃಷಿ ಕೂಲಿಕಾರರ ಕುಟುಂಬದಲ್ಲಿ ಬೆಳೆದರು. ತಂದೆ ದ್ಯಾಮಪ್ಪ ಚನ್ನಣ್ಣನವರ್ ಮತ್ತು ತಾಯಿ ರತ್ನಮ್ಮ ಮಗನಾಗಿ ಜನಿಸಿದ ರವಿ ಚನ್ನಣ್ಣನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನೀಲ್ಗುಂದ್ ಸರ್ಕಾರಿ ಶಾಲೆಯಲ್ಲಿ ಮಾಡಿದರು. ಬಡತನದ ಹಿನ್ನೆಲೆಯಿಂದ ಬಂದ ರವಿ ಚನ್ನಣ್ಣನವರ್ ವಯಸ್ಸಿಗೆ ಮುಂಚೆಯೇ ಬದುಕಿನ ವಾಸ್ತವವನ್ನು ಸವಿಯುತ್ತಾ ಶಿಕ್ಷಣದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡರು. SSLCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾದ ಇವರು PUCಯಲ್ಲಿ ಇದ್ದಾಗ ಥಿಯೇಟರ್ ಸ್ವೀಪರ್ ಆಗಿ ಮತ್ತು ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿದ್ರು. ಅವರು ತಮ್ಮ PUC ಫಲಿತಾಂಶ 89ರಷ್ಟು ಅಂಕಗಳನ್ನು ಗಳಿಸಿದ್ದಾರೆ. ಮುಂದೆ ಅವರ ಕರ್ನಾಟಕದ ಕಲಾ ಕಾಲೇಜಿನಲ್ಲಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದರು. 2008ರ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲನೆಯ ಪ್ರಯತ್ನದಲ್ಲಿ ತಮ್ಮ 23ನೇ ವಯಸ್ಸಿನಲ್ಲಿ IPSಗೆ ಆಯ್ಕೆಯಾದ ರವಿ ಡಿ ಚನ್ನಣ್ಣನವರ್ 2011ರಲ್ಲಿ ಬೆಳಗಾವಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಮುಂದೆ ಅವರು ಧಾರವಾಡ, ಹೊಸಪೇಟೆ, ಹಾಸನ ಜಿಲ್ಲೆ, ಬೆಂಗಳೂರು, ದಾವಣಗೆರೆ ಮತ್ತು ಶಿವಮೊಗ್ಗ, ಮೈಸೂರು ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದರು. ಪ್ರಸ್ತುತ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ DIG ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯರೆಲ್ಲರಿಗೂ ನಮಸ್ಕರಿಸಿ ಸನ್ಯಾಸ ಸಂತರು ಅಂದರೆ ಸರ್ವಸಂಗ ಪರಿತ್ಯಾಗಿಗಳು. ಜೀವಂತವಿದ್ದಾಗಲೇ ತಮಗೆ ತಾವೇ ಪಿಂಡವನ್ನು ಬಿಟ್ಕೊಂಡು ಜನ್ಮದಾತರಿಟ್ಟ ಹೆಸರನ್ನ ಬಿಟ್ಟು ಸಮಾಜದ ಉದ್ಧಾರಕ್ಕೆ, ಅದರಲ್ಲೂ ಯಾರಿಗೆ ಸರಿ ತಪ್ಪು ಗೊತ್ತಿಲ್ಲವೋ, ಯಾರಿಗೆ ನ್ಯಾಯ ಅನ್ಯಾಯದ ಸ್ಪಷ್ಟ ಚಿತ್ರಣವಿಲ್ಲವೋ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಸಂಸಾರ, ವೃದ್ಧಾಪ್ಯದ ಬಗ್ಗೆ, ಮನುಷ್ಯ ಬದುಕುವ ಹಾದಿಯ ಬಗ್ಗೆ ಓದಲು ತಿಳಿಯಲು ಅವಕಾಶವಿಲ್ಲವೋ ಅವರಿಗೆ ಸಂಪ್ರದಾಯ ಬದುಕುವ ಹಾದಿಯನ್ನು ಹೇಳಿಕೊಡಲಿಕ್ಕೇನೆ, ಕಟ್ಟ ಕಡೆ ವ್ಯಕ್ತಿಯ ಕಣ್ಣೀರನ್ನು ಒರೆಸಲಿಕ್ಕೇನೆ ದೀಕ್ಷೆ ತೆಗೆದುಕೊಂಡು ಕಾವಿ ತೊಟ್ಟ ವ್ಯಕ್ತಿಗಳು ಸನ್ಯಾಸಿಗಳು. ಯಾವುದೇ ಧರ್ಮದಲ್ಲಿರಲಿ, ಯಾವುದೇ ಊರಲ್ಲಿರಲಿ, ಯಾವುದೇ ದೇಶದಲ್ಲಿರಲಿ, ಅಂತಹ ಸರ್ವರ ಏಳಿಗೆಯ ದೀಕ್ಷೆಯನ್ನು ತೊಟ್ಟ ಎಲ್ಲ ಗುರುಗಳಿಗೂ ನಮಸ್ಕರಿಸಿ, ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರು
ಸಾಧಕರು, ಊರಿನ ಹಿರಿಯರು, ನಮ್ಮ ಜಿಲ್ಲೆಯ ಹೆಮ್ಮೆಯ ಸಾಧಕರು, ಅವರೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ, ನೆರೆದಿರುವ ಎಲ್ಲ ಊರಿನ ಹಿರಿಯರೇ, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ತಾಯಂದಿರೇ, ಎಲ್ಲ ಗುರು ಹಿರಿಯರೇ, ಇವತ್ತು ಒಬ್ಬ ಸಣ್ಣ ಹುಡುಗ ಬೈರಾಪುರದ ಗೋರ್ಮಾಟಿ ತಾಂಡ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಹುಡುಗ ಕಷ್ಟದಲ್ಲೇ ಬೆಳೆದು ಅಪ್ಪ ಮಾಡಿಟ್ಟದ ಆಸ್ತಿ ಅಲ್ಲ, ಯಾವುದೋ ಮನೆತನದ ಹೆಸರನ್ನಲ್ಲ, ಸ್ವಪ್ರತಿಭೆಯನ್ನೇ ನಂಬಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಹಾಸ್ಟೆಲ್ನಲ್ಲಿದ್ದು ಪತ್ರಿಕೋದ್ಯಮವನ್ನ ಮಾಡಿ, ಎಂಥ ಪತ್ರಿಕೋದ್ಯಮ? ಪತ್ರಿಕೋದ್ಯಮ, ಪತ್ರಿಕೆ, ಸಮೂಹ ಮಾಧ್ಯಮ ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಆಳುವ ಸರ್ಕಾರದ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು. ಆಳುವ ಪಕ್ಷ ತಂದೆಯಾದರೆ ಜವಾಬ್ದಾರಿಯನ್ನು ಹೊತ್ತು ಎಲ್ಲರನ್ನೂ ಸರಿದಾರಿಗೆ ನಡೆಸುವ ಜವಾಬ್ದಾರಿ ಅವರಿಗಾದರೆ, ತಾಯಿ ಹೃದಯ ಹೊಂದಿದ್ದು ವಿರೋಧ ಪಕ್ಷ. ಕರುಣೆ, ಕಕ್ಕುಲತೆ, ನೋವು, ಕಣ್ಣೀರಿನ ಅರ್ಥ ಗೊತ್ತಿದ್ದು ಅದನ್ನು ಒರೆಸಲಿಕ್ಕೆ ಪ್ರಯತ್ನ ಮಾಡುತ್ತಲ್ಲ, ಅಂತಹ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾದದ್ದು ಪತ್ರಿಕೋದ್ಯಮ. ಧೈರ್ಯದಿಂದಿರಬೇಕಾದದ್ದು. ಆಳುವವರ ಅಡಿಯಾಳಲ್ಲ, ಬಂಡವಾಳಶಾಹಿಗಳ ಮೂಗಿನ ನೇರಕ್ಕೆ ವ್ಯಾಖ್ಯಾನ ಬರೆಯುವುದಲ್ಲ, ವ್ಯಕ್ತಿ ಪೂಜೆ ಮಾಡುವುದಲ್ಲ, ಯಾವುದೋ ಒಂದು ತತ್ವವನ್ನ ಒತ್ತಾಯಪೂರ್ವಕವಾಗಿ ಪದೇ ಪದೇ ಬೆಳಗ್ಗಿನಿಂದ ರಾತ್ರಿಯವರೆಗೆ ತೋರಿಸಿ ಸಾವಿರ ಸಾಲ ಹೇಳಿ ಸುಳ್ಳನ್ನೇ ಸತ್ಯ ಮಾಡುವುದಲ್ಲ. ಯಾವುದೋ ಒಂದು ಕುಚೋದ್ಯಕ್ಕೆ ನಡೆದ ಘಟನೆ, ಯಾವುದೋ ಒಬ್ಬ ಸೆಲೆಬ್ರಿಟಿ, ಯಾವನೋ ಒಬ್ಬ ಹುಚ್ಚ, ಯಾವುದೋ ಒಂದು ಮಾನಸಿಕ ರೋಗ ಅದಕ್ಕೊಳಗಾದವರನ್ನ ತೋರಿಸುವುದಲ್ಲ, ಅದನ್ನೇ ವಿಜೃಂಭಿಸುವುದಲ್ಲ. ನೊಂದವರ ಧ್ವನಿಯಾಗಿ, ಕಟ್ಟ ಕಡೆಯ ವ್ಯಕ್ತಿಯ ಆಶಯವಾಗಿ ಏನಾಗಬೇಕೋ ಪ್ರಜಾಪ್ರಭುತ್ವದ ಆತ್ಮಸಾಕ್ಷಿಯಾಗಿ ಯಾರೇ ಇರಲಿ, IAS ಇರಲಿ, IPS ಇರಲಿ, ಈ ರಾಜ್ಯದ CS ಇರಲಿ, DG and IG ಇರಲಿ, ಗ್ರಾಮ ಪಂಚಾಯತ್ ಸದಸ್ಯರಿರಲಿ, ರಾಜ್ಯವನ್ನಾಳುವ ಚುನಾಯಿತ ಜನಪ್ರತಿನಿಧಿಗಳೇ ಆಗಿರಲಿ, ಯಾವುದೇ ಮುಲಾಜಿಗೊಳಗಾಗದೆ ಸ್ವಾಮಿ ನೀವು ತೆಗೆದುಕೊಳ್ತಿರೋ ಸವಲತ್ತುಗಳೆಲ್ಲ ಬಡವರ ಬೆವರಿನಿಂದ, ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು, GST ಇದೆಲ್ಲದರಿಂದ ಉಳಿತಾಯ ಮಾಡದ ಹಣದಲ್ಲಿ ನೀವು ಸಂಬಳ ತಗೊಳ್ತಾ ಇದ್ದೀರಾ. ನಿಮ್ಮ ಕಾರ್ಗಳು ಓಡಾಡುತ್ತೆ, ನಿಮ್ಮ ಬಂಗ್ಲೆಗಳು ನಡೆಯುತ್ತೆ, ನಿಮ್ಮ ಬಂಗ್ಲೆಗಳ ರಿಪೇರಿ ಆಯ್ತದೆ. ಈ ರೋಡ್ ರಿಪೇರಿ ಮಾಡಿಸಿ, ಈ ಶಾಲೆ ಛತ್ತು ಬಿದ್ದು ಹೋಗಿದೆ, ಇದನ್ನ ಛತ್ತು ಹಾಕ್ಸಿ. ಅಪೌಷ್ಟಿಕತೆಯಿಂದ ಮಕ್ಕಳು ಸಾಯ್ತಾ ಇದ್ದಾವೆ, ಆಹಾರ ಕೊಡಿ. ನಿರ್ಲಕ್ಷ್ಯಕ್ಕೊಳಗಾಗಿ ದೌರ್ಜನ್ಯಕ್ಕೊಳಗಾದವರ ಮೇಲೆ ಠಾಣೆಗಳಲ್ಲಿ ಗಾಯದ ಮೇಲೆ ಬರೆ ಎಳಿತವ್ರೆ, ಇದ್ದವರ ಮಾತ್ರ ಕೆಲಸಗಳನ್ನ ಮಾತ್ರ ಮಾಡ್ತವ್ರೆ, ಶ್ರೀ ಸಾಮಾನ್ಯನ ಕೆಲಸಗಳನ್ನೂ ಮಾಡಬೇಕು ಅಂತ ಪ್ರತಿನಿತ್ಯ ಎಚ್ಚರಿಸುವ ಪತ್ರಿಕೋದ್ಯಮ. ಅಂತ ಪತ್ರಿಕೋದ್ಯಮವನ್ನು ಕಲಿತು ಗೆಳೆಯ ಮಂಜು, ಬೈರಾಪುರದ ಮಂಜು, ನಮ್ಮ ತಾಂಡ ಮಂಜು, ನಮ್ಮ ಗೋರ್ಮಾಟಿ ಮಂಜು, ಅವನು ಇವತ್ತು 3ನೇ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದಾನೆ. ನಾನು ಬಂದಿದ್ದ ಅದಕ್ಕೆ
ಸಾಮಾನ್ಯವಾಗಿ ಗದಗಿನಲ್ಲಿ ನಾನು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಲ್ಲ. ಇಡೀ ರಾಜ್ಯ ಸುತ್ತೇನೆ. ಬೆಕ್ಕದಲ್ಲಿ ನೀವು ಬಾಲ್ಕಿ ಬೀದರ್ ಇರಲಿ, ಯಳಂದೂರು ಚಾಮರಾಜನಗರ ಇರಲಿ, ಖಾನಾಪುರ ಇರಲಿ, ಅಥಣಿ ಇರಲಿ, ಮಂಗಳೂರು ಉಡುಪಿ ಇರಲಿ, ಸಿರ್ಸಿ ಇರಲಿ, ನಮ್ಮೂರು, ನಮ್ಮ ಗದಗ, ನಮ್ಮ ಕೃತಪುರ, ನಮ್ಮ ಜಿಲ್ಲೆ. ಈ ಜಿಲ್ಲೆ ಅದ್ಭುತವಾದ ಜಿಲ್ಲೆ. ಆ್ಯಕ್ಚುಲಿ ನಮ್ಮ ಗದಗ ಅದ್ಭುತ ಜಿಲ್ಲೆ. ಏನೋ ಒಂಥರ ನನಗೆ ಗೊತ್ತಿಲ್ಲ. ಗದಗ ಅವನು ಮಂಜು ಕರೀಲಿಕ್ಕೆ ಬಂದಾಗಲೂ ಅದನ್ನೇ ಹೇಳಿದೆ ನಾನು. ನಂಗೆ ಕಷ್ಟ ಕಣಪ್ಪ. ನಾನು ಮೊದಲೇ ಹೊಟ್ಟೆಂದು ಬಾಯಿಂದ ಎಲ್ಲ ಮಾತಾಡ್ತೀನಿ. ನಮ್ಮ ಜಿಲ್ಲೆ ಅಂತ ಮಂಜು ರಾಥೋಡ್ಗೋಸ್ಕರ ಇವತ್ತು ಬಂದೆ. ಯಾವುದೋ ದೊಡ್ಡ ಹಿನ್ನೆಲೆಯಿಂದ ಬಂದವನು ಒಂದು ಪತ್ರಿಕೆಯನ್ನು ಮಾಡೋದು ಸುಲಭ. ಎಡಿಟರ್ ಮಗ ಎಡಿಟರ್ ಆಗೋದು, ದೊಡ್ಡ TV ಚಾನಲ್ ಓನರ್ ಮಗ ಇನ್ನೊಂದು ಚಾನಲ್ ಮಾಡೋದು, ಅದಕ್ಕೆ CEO ಆಗೋದು, ಅದರಲ್ಲೇನು ದೊಡ್ಡದಿಲ್ಲ. ಆದರೆ ಏನೂ ಇಲ್ಲದೆ ಏನಾದರೂ ಮಾಡಬೇಕು ಅಂತ ಕರೆಸ್ಕೊಂಡು ಹೋಗೋದಿದೆಯಲ್ಲ, ಆ ಸಾಧನೆಯನ್ನು ಆರಂಭ ಮಾಡೋದಿದೆಯಲ್ಲ, ಆ ರಸ್ತೆ, ಆ ಪಯಣ, ಅಬ್ಬಬ್ಬಬ್ಬ ಅನಾಹುತಗಳನ್ನು ಒಳಗೊಂಡಿರುತ್ತೆ. ನೂರಾರು ಸಂಕಷ್ಟಗಳಿರುತ್ತೆ, ಕುಚೋದ್ಯಗಳಿರುತ್ತೆ, ಅವಮಾನಗಳಿರುತ್ತೆ, ಅಪಮಾನಗಳಿರುತ್ತೆ, ತಪ್ಪು ಕಲ್ಪನೆಗಳನ್ನು ಹೇರಲಾಗುತ್ತೆ. ಮೊದಲೇ ಇದು ಅಪಾರ್ಥಗಳ ಕಾಲ. ಎಂತೆಂಥ ಅಪಾರ್ಥಗಳಂದ್ರೆ, ಎಂತೆಂಥ ಅನಾಹುತಗಳನ್ನು ಹೇರೋ ಕಾಲ ಅಂದ್ರೆ, ಜನರಿಗೂ ವಿವೇಚನೆ ಇಲ್ಲ. ಏನು ಹೇಳುತ್ತೆ ಅದನ್ನ ಕೇಳ್ಬಿಡೋದು, ಏನ್ ತೋರಿಸುತ್ತೆ ಅದನ್ನ ನಂಬಿಡೋದು. ಯಾರು ಏನು ಎತ್ತ ಏನು ಆಲೋಚನೆ ಮಾಡಕ್ಕಿಲ್ಲ, ಮಾಡಂಗ ಇಲ್ಲ. ಹೆಸರುಗಳನ್ನು ನೋಡಿ ಅಪಮಾನಗಳನ್ನು ಮಾಡೋದು. ಯಾವ ಊರಿಂದ ಇವನು ಬಂದ ಆ ಊರನ್ನು ನೋಡಿ ಅಪಮಾನ ಮಾಡೋದು. ಇವನು ಯಾವ ಜಾತಿಯವನು ಆ ಜಾತಿ ನೋಡಿ ತಿರಸ್ಕಾರ ಮಾಡೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರಾಂತಿ ಸೂರ್ಯ ಸಂಘಟನೆ, ವಿದ್ಯಾವಂತರಾಗಿ ಸಂಘಟಿತರಾಗಿ ಹೋರಾಡಿ ಅನ್ನುವ ಘೋಷವಾಕ್ಯಗಳೊಂದಿಗೆ ನೀವು ಆರಂಭ ಮಾಡಿದ್ದೀರಾ. 75 ವರ್ಷ ಆಯ್ತು. 75 ವರ್ಷ ಈ ರಾಜ್ಯದ ಬಜೆಟ್ 3 ಲಕ್ಷ ಕೋಟಿ ದಾಟಿದೆ. 27,000 ಹಳ್ಳಿ, 6,000 ಗ್ರಾಮ ಪಂಚಾಯತ್, 281 ಪಟ್ಟಣ, 176 ತಾಲೂಕು, 7 ಕೋಟಿಗೂ ಅಧಿಕ ಜನಸಂಖ್ಯೆ. ಈ 7 ಕೋಟಿ ಜನಸಂಖ್ಯೆಯ ಸೇವೆ ಮಾಡಲಿಕ್ಕೆ 5,50,50,000 ಸಾರ್ವಜನಿಕ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳು. ಆದರೆ 108 ಯೋಜನೆ ಹಿಂದುಳಿದವರ ಬಡವರ ಉದ್ಧಾರಕ್ಕಾಗಿಯೇ ಮೀಸಲಾಗಿರುವ 28,000 ಕೋಟಿ. ಇನ್ನೂ ನೀರಿಲ್ಲದ ಹಳ್ಳಿಗಳಿದಾವಲ್ಲ. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಯಾರದೋ ಒಂದು ಮದುವೆ ಆಯಿತು ಅಂತ ಇಡೀ ಊರಲ್ಲಿ ಬಹಿಷ್ಕಾರ ಹಾಕ್ತಾರಲ್ಲ. ಒಂದು ಮನೆಯಲ್ಲಿ 4 ಜನ ಇದ್ರೆ 4 ಜನರಿಗೂ ಸಮಾನವಾಗಿ ಆಸ್ತಿ ಹಂಚಿಕೆ ಆಗ್ಬೇಕು ತಾನೆ. ಹಾಗಿದ್ರೆ ಇಷ್ಟೊಂದು ಅದ್ಭುತ ನೈಸರ್ಗಿಕ ಸಂಪತ್ತನ್ನು ಹೊಂದಿರುವ ನಾವು ಇವತ್ತಿಗೂ ಕೂಡ ಕೆಳಹಂತದಲ್ಲಿರುವ 90%ಕ್ಕೂ ಅಧಿಕ ಜನ ನಮ್ಮ ವಾರ್ಷಿಕ ತಲಾ ವರಮಾನ ಆದಾಯ 10,000 ದಾಟೇ ಇಲ್ಲ. ಐ ರಿಪೀಟ್ ಇಟ್. 75 ವರ್ಷದಿಂದ ಶಿಕ್ಷಿತರಾಗಿ ಸಂಘಟಿತರಾಗಿ ಅಂತ ಹೇಳಿ ಇಷ್ಟೊಂದು ಯೋಜನೆಗಳನ್ನು ಕೊಟ್ಟ ಮೇಲೂ ಅತಿ ಹಿಂದುಳಿದ ಕಡು ಬಡವರ ಜನಸಂಖ್ಯೆಯಲ್ಲಿ 90% ಜನರ ವಾರ್ಷಿಕ ಆದಾಯ 10,000 ರೂಪಾಯಿ ದಾಟಿಲ್ಲ.
15% SCಗೆ 7% STಗೆ ಆದ್ರೆ ಸಾರ್ವಜನಿಕ ಉದ್ಯೋಗಗಳಲ್ಲಿ 5,50,000 ಜನರು ಇರಬೇಕಿತ್ತಲ್ಲ. ಅಧಿಕಾರಿಗಳು ಯಾರು ಇಲ್ಲ. ಯಾಕೆ? ಹಾಗಿದ್ರೆ ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಡಿ ಅಂದ ಬಾಬಾ ಸಾಹೇಬರ ವಾಕ್ಯಕ್ಕೆ ನಾವು ಬೆಲೆ ಕೊಟ್ಟಂತಾಯ್ತಾ? ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಲ್ಲ, ಎಲ್ಲಿಯವರೆಗೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಈ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ. ಹಳ್ಳಿ ಬಿಟ್ಟು ಪಟ್ನ ಸೇರಿ ಅಂತ ಹೇಳಿದ ಅವರ ವಾಕ್ಯ ಮತ್ತೆ ಇನ್ನೂ ಹಾಗೆ ಉಳಿದಿದೆಯಲ್ಲ. 75 ವರ್ಷದ ಇತಿಹಾಸದಲ್ಲಿ ಬೇರೆಯವರ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಾವು 3 ಜನ ಡೈರೆಕ್ಟ್ IPS ಅಧಿಕಾರಿಗಳು, 3 ಜನ ಸೊಮೆ. ಹಾಗಿದ್ರೆ ಬುದ್ಧಿವಂತರಿಗೆ ಇಲ್ವಾ? ಇಷ್ಟೊಂದು ಡಿಗ್ರಿ ಮಾಡ್ತಾ ಇದ್ದೀವಿ, ಇಷ್ಟೊಂದು ಟಾಪರ್ಸು 90%, 100% ಅಂತ ಹೇಳ್ತೀವಿ. ಎಲ್ಲೋ ಒಬ್ಬ ನಮ್ಮ ರಾಮ ಲಕ್ಷ್ಮಣ ನಮ್ಮ ಜೊತೆ ಓದ್ದವರು, ಒಂದು ಹಾಸ್ಪಿಟಲ್ ಕಟ್ಟವ್ರೆ. 100 ಜನ 100 ಹೇಳಿ, ಸಕ್ರೆ ಇದ್ದಲ್ಲಿ ಮಾತ್ರ ಇರುವೆಗಳು ಬರ್ತವೆ. ಏನೇನೋ ಅನ್ಬೋದು, ತುಂಬಾ ಒಳ್ಳೆಯವರು, ಅದ್ಭುತ. ಆ ಅದ್ಭುತ ತುಂಬಾ ಒಳ್ಳೆತನ ತಗೊಂಡು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಆಯ್ತದ? ಇನ್ನೂ ಗುಡಿಸಲುಗಳು ಹಂಗೆ ಇದಾವೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವುದಾದರೆ ಭೂಮಿ ಬೇಕಲ್ಲ ಸ್ವಾಮಿ. 1947ಕ್ಕೆ ಸ್ವಾತಂತ್ರ್ಯ ಏನೋ ಬಂದಾದ ಮೇಲೆ ರಾಜಕೀಯ ಸ್ವಾತಂತ್ರ್ಯದ ಮಾತ್ರ ಹಸ್ತಾಂತರ ಆಯಿತು. ಯಾರು ಶ್ರೀಮಂತರಿದಾರೋ ಅವ್ರು ಹಂಗೇ ಅವ್ರೆ. ಅಪ್ಪ ಸಾಯ್ತವನೆ, ಮಗ ಬರ್ತವನೆ. ಖಾತೆ ಬದಲಾವಣೆ ಆದಂಗೆ, ಖಾತೆ ಬದಲಾವಣೆ ಉತ್ತಾರ ಮಾಡ್ತಾರಲ್ಲ ಆ ತರ. ಯಾವನಾದ್ರೂ ಒಬ್ಬ ಚಿಕ್ಕವನು ಒಂಟ ಅಂದ್ರೆ ಸಾಕು, ಬಾಳ ಆತಲೇ ಒಂದು ಈ ಸುಳೆ ಮಗನ್ ಏನಾದ್ರೂ ಮಾಡಬೇಕು. ಎಲ್ಲ ಶುರು. ಊರು ಗೌಡನ ಹೆಂಡತಿ ಅಷ್ಟ ಬಸರಾಗಬೇಕು. ರವಿಚರಣ್ ಅವರು ಒಳ್ಳೆ ಶರ್ಟ್ ಹಾಕಂಗಿಲ್ಲ, ಸಿಪಾಯಿ ಮಗ ಅಲ್ಲವ. ದ್ಯಾಮಪ್ಪ ತಳವಾರಕೇರಿ ಹುಡುಗ, ಇವ ಹೆಂಗಲೇಪ್ಪ ಈ ಮಠಕ್ಕೆ ಬಂದ? 3,000 ಕೋಟಿ ತುತ್ತೇರಿ ದಿನಕ್ಕೆ 85 ಲಕ್ಷ ಮಾಡ್ಬೇಕಿತ್ತು. ಹಂಗಿದ್ರ ಹೋಗಿ ಕೇಳಿ ಯಾವ್ಯಾವ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದಿರಿ. ಬೆಳಗಾಂ, ವಿಜಯನಗರ, ದಾವಣಗೆರೆ SP, ಹಾಸನ, ಶಿವಮೊಗ್ಗ, ಮೈಸೂರು, ಬ್ಯಾಂಗ್ಳೂರು ರೂರಲ್, DCP ವೆಸ್ಟ್. ನಾಂದವನು ಎದಿಗೊತ್ತು ಕೆಲಸ ಮಾಡೀನಿ. ದಲಿತ ಕೇರಿಗಳಲ್ಲಿ ಹೋಗಿ ಮಾಡ್ಕೊಂಡಿನಿ. ನನ್ನಷ್ಟು ಜನಸಂಪರ್ಕ ಸಭೆಗಳನ್ನ ಮಾಡಿದ ಇನ್ನೊಬ್ಬನಿದ್ರೆ, ನನ್ನಷ್ಟು ದಲಿತ ದಿನಾಚರಣೆಗಳನ್ನ ಮಾಡಿದವನು ಇನ್ನೊಬ್ಬನಿದ್ರೆ, ನನ್ನಷ್ಟು ಗ್ರಾಮ ವಾಸ್ತವ್ಯಗಳನ್ನ ಮಾಡಿದವರು ಇನ್ನೊಬ್ಬ ಇದ್ರೆ, ನನ್ನಷ್ಟು ಕ್ರೈಮ್ ಡಿಟೆಕ್ಷನ್, ಕಮ್ಯುನಿಟಿ ಪೊಲೀಸಿಂಗ್, ಟ್ರಾಫಿಕ್ ಸುಧಾರಣೆಗಳನ್ನ ಮಾಡಿದವನು ಸಂಡೇ ಆಫೀಸಲ್ಲಿ ಕೂಡ್ತಾ ಇದ್ದೆ. ಹಾಸನದಲ್ಲಿ ಕೇಳಿ, 9 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರ್ತಿದ್ದೆ. ದೊಡ್ಡ ಮಗಳು ಭೂಮಿ ಹುಟ್ಟಿದಾಗ ನೋಡ್ಲೇ ಇಲ್ಲ, 13 ದಿನ ನೋಡ್ಲಿಲ್ಲ. 2ನೇ ಮಗಳು ಹುಟ್ಟಿದಾಗ ಟಿ ನರಸೀಪುರದಲ್ಲಿ ಬಂದೋಬಸ್ತ್ ಮಾಡ್ತಾ ಇದ್ದೆ. ಕಾಕಿ ಇಲ್ಲದೆ 1 ದಿವಸ ಇರ್ತಿರ್ಲಿಲ್ಲ. ಅನ್ನೋನ್ ನಂಬರ್ ವಾಪಸ್ ಫೋನ್ ಮಾಡಿ, ನಾನು ರವಿ ಡಿ ಚನ್ನಣ್ಣವರ್ SP ಮಾತನಾಡ್ತಿದ್ದೀನಿ, ಫೋನ್ ಮಾಡಿದ್ದಲ್ಲಪ್ಪ, ಏನ್ ನಿನ್ ಸಮಸ್ಯೆ ಅಂತ ಕೇಳ್ತಾ ಇದ್ದೆ. ಸಮಸ್ಯೆ ಹೇಳಿದ 3ನೇ ದಿವಸ ನಾನಿಂತ ಇನ್ಸ್ಪೆಕ್ಟರ್ ಹೇಳಿದ್ದೆ, ನಿನ್ ಸಮಸ್ಯೆ ಪರಿಹಾರ ಆಯ್ತೋ ಇಲ್ವೋ ಅಂತ ವಾಪಸ್ ಕೇಳ್ತಾ ಇದ್ದೆ. ಪ್ರತಿ ಜಿಲ್ಲೆಯಲ್ಲಿ SC STಗೆ ಸಿಗಬೇಕಾದ ಸೌಲಭ್ಯ, OBCಗೆ ಸಿಗಬೇಕಾದ ಸೌಲಭ್ಯ, ಸಂವಿಧಾನ ಅಂದ್ರೆ ಏನು, ಜನಸಾಮಾನ್ಯನಿಗೆ ಸಿಗಬೇಕಾದ ಸವಲತ್ತುಗಳೇನು, ಜಿಲ್ಲಾ ಮಟ್ಟದಲ್ಲಿರುವ ಇಲಾಖೆಗಳೆಷ್ಟು, ಅವರ ಕರ್ತವ್ಯಗಳೇನು, ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೇನು, PSI ಅಂದ್ರೇನು, ಅವನ ಕರ್ತವ್ಯ ಏನು, FIR ಅಂದ್ರೇನು, ಸಮನ್ಸ್ ಅಂದ್ರೇನು, ವಾರಂಟ್ ಅಂದ್ರೇನು, ದೋಷಾರೋಪಣ ಪಟ್ಟಿ ಅಂದ್ರೇನು, ಯಾಕೆ ಅರೆಸ್ಟ್ ಮಾಡ್ತೀವಿ, ಯಾಕೆ ಬಿಡ್ತೀವಿ, ಪ್ರತಿಯೊಂದನ್ನು ಪ್ರಿಂಟ್ ಮಾಡಿ
ಪ್ರತಿ ಶಾಲೆ, ಪ್ರತಿ ಗ್ರಂಥಾಲಯ, ಪ್ರತಿ ಗ್ರಾಮ ಪಂಚಾಯತಿ ಕಚೇರಿ ಕೊಟ್ಟಿದ್ದೆ, ಕೊಡ್ತಾ ಇದ್ದೀನಿ. ಏನಪ್ಪ ಇದು ಮಾತಾಡ್ತಾವನೆ? ಬಾಬಾ ಸಾಹೇಬ್ ಹೇಳ್ಕೊಟ್ರು ಏನಂತ? ಇತಿಹಾಸವನ್ನ ಮರೆತವನು ಇತಿಹಾಸವನ್ನ ಸೃಷ್ಟಿಸಲಾರ. ಎಂತ ಇತಿಹಾಸಪ್ಪ ನಮ್ದಾಗಿದ್ರೆ? ನನ್ನ ಪಾಲಿಂದು ಸೇರಿ ಎಲ್ಲಾ ದೌರ್ಜನ್ಯಗಳನ್ನ ಅನುಭವಿಸಿದ ಕುಟುಂಬ. ನಾನೊಬ್ಬ ರಿಪ್ರೆಸೆಂಟೇಟಿವ್ ಅಷ್ಟೇ. 1000 ಜನ ರವಿಚಂದ್ರನ್ ಅವರು ಇನ್ನೂ ಹಂಗೆ ಅವ್ರೆ. 3 ಸಾರಿ ಡ್ರಾಪ್ ಔಟ್ ನಾನು. SLC ಬರುವ ಪೂರ್ವದಲ್ಲಿ 3 ಸಾರಿ ಗೋವಾ ಕೊಂಟೋಗ್ಬಿಡೋದು, ಪುತ್ತೂರು ಕಾಪಿ ಸೀಮಿ ಹೊಂಟೋಗ್ಬಿಡೋದು. ಇದೇ ಗದಗ ಶಾಂತಲಾ ಹೋಟೆಲ್, ರವಿ ಸಾವ್ಕರ್ಗೆಲ್ಲ ಗೊತ್ತಿರುತ್ತೆ. ಶಾಂತಲಾ ಹೋಟೆಲ್, ವಿಜಯಲಕ್ಷ್ಮಿ ಬಾರ್ ಅಂಡ್ ರೆಸ್ಟೋರೆಂಟ್, ಅಲ್ಲಿ ಕೆಲಸ ಮಾಡೋದು. ರತ್ನಕುಂಜ್ ಬಿಲ್ಡಿಂಗ್, ಸೀಡ್ಸ್ ಫ್ಯಾಕ್ಟ್ರಿ, ಸೋಡಾ ಎಲ್ಲ ಮಾಡೀನಿ. ಹೆಮ್ಮೆಯಿಂದ ಹೇಳ್ತೀನಿ, ನಾ ಮಾಡೀನಿ. ನಾ ಇಲ್ಲಿ ಬರ್ತೀನಿ ಅಂತ ಗೊತ್ತಿತ್ತು ನನಗೆ. ಮಾಡುವ ಕೆಲಸದಲ್ಲಿ ಶ್ರೇಷ್ಠತೆ ಇಲ್ಲ. ಒಂದು ಕೆಲಸ ಶ್ರೇಷ್ಠ ಕನಿಷ್ಠ ಅಲ್ಲ. ಅಣ್ಣ ಬಸವಣ್ಣನನ್ನ ನಾವು ನಂಬುವುದಾದರೆ, ಬಸವಣ್ಣನ ಮೂರ್ತಿಗಳನ್ನ ಪ್ರತಿ ಸರ್ಕಲ್ ಅಲ್ಲಿ ನಾವಿಟ್ಟು ಕಾಯಕವೇ ಕೈಲಾಸ ಅಂತ ಹೇಳುವುದಾದರೆ, ಆಯ್ದಕ್ಕಿಯ ಲಕ್ಕಮ್ಮನನ್ನ ಕೂಡಿಸಿರ್ಲಿಲ್ವೇ ಅನುಭವ ಮಂಟಪದಲ್ಲಿ? ಮಾದರ ಚೆನ್ನಯ್ಯನಿರ್ಲಿಲ್ವೇ? ಡೋಹರ ಕಕ್ಕಯ್ಯನಿರ್ಲಿಲ್ವೇ? ಮಡಿವಾಳ ಮಾಚಿದೇವನಿರ್ಲಿಲ್ವೇ? ಅವರೆಲ್ಲರನ್ನೂ ಸೇರಿಸಿ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ ಬಸವಣ್ಣ ಅವನ ಮಾತುಗಳು ಇತಿಹಾಸವನ್ನ ಮರೆತವನು ಇತಿಹಾಸವನ್ನು ಸೃಷ್ಟಿಸಲ್ಲ ಅಂದ್ರಲ್ಲ. ನಾನ್ ನೋಡಿದ ಇತಿಹಾಸ ಇದು. ನಮ್ಮ ಅಪ್ಪ ಜೀತ, ನಮ್ಮ ತಾತ ಜೀತ ಇದ್ದ ಎಲ್ಲೋ ಕುಂದಗೋಳದ ಹತ್ರ, ಕುಂದಗೋಳದ ಎರೆ ಬುದಿಯಾಳ, ಅಲ್ಲಿಂದ ನೀಲ್ಗುಂದಕ್ಕೆ ಹೊಟ್ಟಿಪಾಡಿಗೆ ಬಂದವ್ರು. ಅವರಪ್ಪ ಇನ್ನೊಂದ್ ಕಡೆ ಎಲ್ಲ ದುರ್ಗದ ಹತ್ರ ಇದ್ದಂತೆ. ಹೇಳವ್ರು ಹೇಳ್ತಾರಲ್ಲ, ಚನ್ನಪ್ಪನವ್ರ ಮಗ ರಂಗಪ್ಪನವ್ರು, ರಂಗಪ್ಪನವ್ರ ಮಗ ದ್ಯಾಮಪ್ಪನವ್ರು, ದ್ಯಾಮಪ್ಪನವ್ರ ಮಗ ರವಿಯಪ್ಪನವ್ರು, ರವಿಯಪ್ಪನವ್ರ ಮಗ ವಿಕ್ರಮಾದಿತ್ಯ. ಅವ್ರ ಪ್ರಕಾರ ಹೇಳವ್ರು ಹೇಳೋ ಆ ಕಥೆಯ ಪ್ರಕಾರ ನಮ್ಮ ಚರಿತ್ರೆ ಹಂಗೈತಿ. ಹಾಗಿದ್ರೆ ಪ್ರಜಾಪ್ರಭುತ್ವ, ಪ್ರತಿಭೆಗೆ ಬೆಲೆ ಇದೆ, ಎಲ್ಲರಿಗೂ ಸಮಬಾಳುವಂತ ಬಾಬಾ ಸಾಹೇಬರು ಜನವರಿ 26, 1950ಕ್ಕೆ ಸಂವಿಧಾನವನ್ನು ಕೊಟ್ಟರು. ಇಲ್ಲೆಲ್ಲರೂ ಸಮಾನರಂತೆ. ಇನ್ನು ಸಮಾನತೆ ಕಾಣಲೇ ಇಲ್ಲ ನಮಗೆ, ಈಗಲೂ ಕಾಣ್ತಾ ಇಲ್ಲ. ಒಬ್ಬ IPS ಅಧಿಕಾರಿ ನಾನು, 16 ವರ್ಷ ಸೇವೆ ಮಾಡಿದ್ದೀನಿ. 16 ವರ್ಷ ಸೇವೆ ಮಾಡಿದ್ದೀನಿ. ಈಗಲೂ ಇಲ್ಲ, ಬರಬೇಕಾಗಿದೆ. ಯಾವಾಗ ಬರುತ್ತದು? ನನ್ನೊಬ್ಬರಿಂದ ಆಯ್ತದ? ಬಾಬಾ ಸಾಹೇಬರು ಅವರ ಆಶೋತ್ತರಗಳನ್ನು ಎಲ್ಲಿವರೆಗೆ ಎದೆಯಲ್ಲಿಟ್ಟುಕೊಂಡು ಮಾತು ಕೃತಿಯ ಮೂಲಕ ಪ್ರತಿಭಟನೆಯಲ್ಲಿ ಅದು ವ್ಯಕ್ತವಾಗುವುದಿಲ್ಲವೋ ಅಲ್ಲಿವರೆಗೂ ಬದಲಾವಣೆ ಬರಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಹೋರಾಟ ಅನಿವಾರ್ಯ. ಯಾರ ಕೆಲಸಗಳಾಗುತ್ತಪ್ಪ ಇವತ್ತು? ನೀವು ಹಂಗೊಂದ್ಸಾರಿ ನೋಡಿಬೇಕಾದ್ರೆ ಯಾರ ಕೆಲಸ ಆಯ್ತದೆ? ಯಾರು ದೊಡ್ಡವರಿದ್ದಾರೆ ಅವ್ರ ಕೆಲಸ ಸಲೀಸಾಗಿ ಆಗುತ್ತೆ. ಉದಾಹರಣೆಗೆ ಯಾರೋ ದೊಡ್ಡವ್ರು ಫೋನ್ ಹಚ್ಚಿದಾರೆ, ನಾನು ಆಯ್ತು ಮಹಾಸ್ವಾಮಿ ಮನೆಗೆ ಬಂದು ಮಾಡಿಕೊಡ್ತೀನಿ, ನಾಳೆ ಮನೆಗೆ ಬಂದ್ಬಿಡ್ತೀನಿ ಸರ್, ಅಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ತಲೆ ಮೇಲೆ ಚಾಪಿ ಇಲ್ಲದೆ ಯಾವುದೋ ತಾಂಡೆಯಿಂದ ಒಬ್ಬ ಬಂದಪ್ಪ, ಸಲೀಸಾಗಿ ಅವನ ಕೆಲಸ ಆಯ್ತದ? ಪೊಲೀಸ್ ಸ್ಟೇಷನ್ ನಲ್ಲಿ ಬಂದ ತಕ್ಷಣ ಅವ್ನು ನೀರು ಕೊಟ್ಟು ಕೂತ್ಕೊಳ್ಳಿ, ನಿಮ್ ಸಮಸ್ಯೆ ಏನು ಅಂತ ಕೇಳ್ತಾರ? ಹೋಗಿ ಹಂಗೆ ಬೇಕಾದ್ರೆ ಒಂದು ಟ್ರಯಲ್ ಮಾಡಿ. ತಹಸೀಲ್ದಾರ್ ಆಫೀಸಲ್ಲಿ ಹೋಗ್ಬಿಟ್ಟು ಅಪ್ಪ ಸತ್ತೋಗ್ಬಿಟ್ಟ ಸ್ವಾಮಿ 3 ತಿಂಗಳ ಹಿಂದೆ, ನಮ್ದು 2 ಎಕರೆ ಜಮೀನು ಒಣಬೇಸಾಯ, ಸರ್ವೆ ನಂಬರ್ 24/2, ಇಬ್ರು ಅಣ್ಣ ತಮ್ಮಂದ್ರಿದೀವಿ, ಪೋಡಿಗೆ ಅರ್ಜಿ ಹಾಕ್ತಿದೀವಿ ಅಂತ ಹೇಳ್ಬಿಟ್ರೆ ಸಡನ್ ಆಗಿ ಮಾಡ್ಕೊಟ್ಬಿಡ್ತಾವ್ರ? ಏನೋ ಸವಲತ್ತುಗಳಿದೆಯಂತಲ್ಲ ಜಿಲ್ಲಾ ಮಟ್ಟದಲ್ಲಿ, ಸ್ವಯಂ ಉದ್ಯೋಗಕ್ಕೆ 5 ಲಕ್ಷ ರೂಪಾಯಿ ಸಬ್ಸಿಡಿ. ನಾನು ಅಪ್ಲಿಕೇಶನ್ ಹಾಕ್ತಿದ್ದೀನಿ, ಡಿಗ್ರಿ ಮಾಡಿದ್ದೀನಿ,
ಒಂದು ಕುಕ್ಕಟೋದ್ಯಮವನ್ನು ಆರಂಭ ಮಾಡ್ತಿದ್ದೀನಿ ಸ್ವಾಮಿ, ಅಪ್ಲಿಕೇಶನ್ ಕೊಟ್ಬಿಡಿ ಅಂದ ತಕ್ಷಣ ಓಹೋ ಹೌದಾ ಆಯ್ತು ಬಾರಪ್ಪ, ಬಡತನದ ರೇಖೆಗಿಂತ ಕೆಳಗಡೆ ಇದೆಯಾ, ನಾಳೆ ಬಂದು ಒಯ್ಯಪ್ಪ ನಿನಗೆ ವಾಪಸ್ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾವ್ರಾ? ಮತ್ತಿದೆಂತ ಪ್ರಜಾಪ್ರಭುತ್ವ ಸ್ವಾಮಿ? ಇದನ್ನ ನೋಡಿದ್ದಂಗಾಗಿ ನೋಡ್ರಪ್ಪ, ನಾನು ಎಲ್ಲರಿಗೂ ಎಲ್ಲ ಕಡೆ ಓದೋದು ಅದನ್ನ ನುಗ್ಗಿರ್ಲೆ ಆಫೀಸ್ಗೆ ಅಂತ ಹೇಳ್ತೀನಿ ನಾನು. ಅಂದ್ರ ಇದರ ಅರ್ಥ ಏನು? ನಮ್ಮ ಉದ್ಧಾರಕ್ಕೆ ನಾವೇ ಶ್ರಮಿಸಬೇಕು, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನಾನು ಬಂದೆ ಭಾಷಣ ಮಾಡಿದೆ ಹೊಂಟೋಗ್ಬಿಡ್ತೇನೆ, ನಾನು ಆರಾಮದೇನಿ, ನನಗೇನು ಕಡಿಮೆ ಆಗೈತಿ. ಇನ್ನು 20 ವರ್ಷ ಐತಿ ನನ್ನ ಸರ್ವಿಸ್, 20 ವರ್ಷ ಟೆಸ್ಟ್ ಮ್ಯಾಚ್, T20 ಒನ್ ಡೇನೂ ಅಲ್ಲ. ಭಾಳ ಹಾರ್ಡ್ ವರ್ಕ್ ಮಾಡ್ತೀನಿ, ಭಾಳ ಹಾರ್ಡ್ ವರ್ಕ್. ಬೆಳಗ್ಗೆ 6 ಗಂಟೆಗೆ ಎದ್ದು ಬೆಳಗ್ಗೆ ಎಕ್ಸಸೈಸ್ ಮಾಡಿ ವಾಪಸ್ ಬಂದು 1 ತಾಸು ಮಿನಿಮಮ್ ಅವತ್ತಿಂದೆಲ್ಲ ಪಟ್ಟಿ ಮಾಡಿಕೊಂಡು ಹುಡುಗರಿಗೆ ನೋಡಿಕೊಂಡು ಆಫೀಸ್ ಹೋಗಿ ಕೂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಟ್ಟು ಸಾಯಂಕಾಲ ಬಂದು 1 ಅವರ್ ಓದಿ ರಾಜ್ಯದಲ್ಲೇ ನಡೀತಿದೆ ರಾಷ್ಟ್ರದಲ್ಲೇ ನಡೀತಿದೆ ಎಲ್ಲ ತಿಳ್ಕೊಂಡು ಯಾರ್ಯಾರು ಬಂದಿದ್ರು ಏನೇನು ಭೇಟಿ ಆಗಿತ್ತು ಅವ್ರು ಏನೇನು ಕೆಲಸ ಆಯ್ತು ಫಾಲೋ ಅಪ್ ನೋಡಿ ಇರ್ತೀನಿ. ಸಿಕ್ಕಾಪಟ್ಟೆ ಸಂಬಳನೂ ಐತಿ, 2-2.5 ಲಕ್ಷ, ಮನಿನೂ ಐತಿ, ಕಾರು ಐತಿ, ಆಳು ಕಾಳು ಎಲ್ಲ ಅದಾವ. ನನಗೇನ್ರಿ 3 ತಲೆಮಾರು ಆರಾಮಿರ್ತಾವ. ಹಿಂಗ ಇದ್ರು 4 ವರ್ಷ ಆತ ಕಾಕಿ ಹಾಕಿಲ್ಲ, ಚುಟು ಅಂತೈತೆ ಆಕ್ಚುಲಿ ಕೈ, ಆದ್ರೂ ಆರಾಮದೇನಿ. ಹೆಲ್ತ್ 5 ಕಿಲೋಮೀಟರ್ ಓಡ್ಕೊಂಡು ಟೆನಿಸ್ ಆಡ್ಕೊಂಡು, ಆದ್ರೂ ನಿದ್ದಿನ ಬರಲ್ಲ. ಯಾಕೆ ನಿದ್ದೆ ಬರವಲ್ಲಂದ್ರ ಇತ್ತೀಚೆಗೆ ಬಾಬಾ ಸಾಹೇಬ್ರನ್ನ ಓದ್ಲಿಕ್ಕೆ ಆರಂಭ ಮಾಡಿಬಿಟ್ಟಿನಿ. ನಾನು ವಿವೇಕಾನಂದ ಪ್ರಾಡಕ್ಟ್ ಆಕ್ಚುಲಿ, ಸ್ವಾಮಿ ವಿವೇಕಾನಂದ ಅವ್ರದ್ದು ಹೂ ಆರ್ ಅನ್ಟಚಬಲ್ಸ್ ಅನ್ನೋ ಪುಸ್ತಕ, ಹೂ ಆರ್ ಶೂದ್ರಾಸ್ ಅನ್ನೋ ಪುಸ್ತಕ, ಆ ಮೂಲಕ ಜ್ಯೋತಿಬಾಯಿ ಫುಲೆ ಸಾವಿತ್ರಿಬಾಯಿ ಫುಲೆ ಬಗ್ಗೆ ಓದಕತ್ತಿಂದ ಆದ್ಮೇಲೆ ನಿದ್ದೆ ಬರವಲ್ಲ. ಅವರು ಆ ಕಾಲಕ್ಕೆ ನೀವೀಗ ಇವತ್ತು ಕಟ್ಟಿರೋ ಸಂಘ ಎಂಥ ಸಂಘ ಇರ್ಬೇಕಂದ್ರೆ ಜ್ಯೋತಿಬಾಯಿ ಫುಲೆ ಕಟ್ಟಿದ ಸಂಘದಂತಿರ್ಬೇಕು, ಭಗವಾನ್ ಬುದ್ಧ ಕಟ್ಟಿದ ಬೌದ್ಧ ಸಂಘದಂತಿರ್ಬೇಕು. ಸಾವಿತ್ರಿಬಾಯಿ ಫುಲೆ ಮಹಿಳೆಯರಿಗಾಗಿ ಶಾಲೆ ಆರಂಭ ಮಾಡಿ ಶಾಲೆ ಪಾಠ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಕಲ್ಲಲ್ಲಿ ಹೊಡೆಯೋರಂತೆ, ರಾಡಿ ಎಸೆಯೋರಂತೆ, 2 ಎಕ್ಸ್ಟ್ರಾ ಸೀರೆ ಅವಳು ಪಾಕೆಟ್ ಒಳಗೆ ಇಟ್ಕೊಂಡು ಇದ್ರಾಗ ಇಟ್ಕೊಂಡು ಸಾಲಿಗೆ ಹೋಗಿ ಚೇಂಜ್ ಮಾಡಿ ಆ ಹೆಣ್ಮಗಳು ಪಾಠ ಮಾಡ್ತಿದ್ಲಂತ ತಾಯಿ. ಅದಕ್ಕೆ ಅಕ್ಷರದವ್ವ, ಅವರು ಒಂದ್ ವೇಳೆ ಶಾಲೆ ಆರಂಭ ಮಾಡದೆ ಹೋಗಿದ್ರೆ, ಅವರು ಓಪನ್ ಮಾಡಿದ ಶಾಲೆಯಲ್ಲಿ ರಾಮ್ಜಿಬಾಯಿ ಸಕ್ಪಾಲ್ ಕಲಿಯದೆ ಹೋಗಿದ್ರೆ, ಅವರು ಮಿಲಿಟರಿ ಸೇರದೆ ಹೋಗಿದ್ರೆ, ಅವ್ರಿಗೆ ಬಾಬಾ ಸಾಹೇಬ್ರು ಹುಟ್ಟದೆ ಹೋಗಿದ್ರೆ, ಅವರನ್ನು ಓದಿಸದೆ ಹೋಗಿದ್ರೆ, ಅವರಿಗೆ ಒಬ್ಬ ಶಾಹು ಮಹಾರಾಜ್ ಸಿಗದೆ ಹೋಗಿದ್ರೆ, ಅವರು ಶಿಕ್ಷಣವನ್ನು ಪಡೆಯದೆ ಹೋಗಿದ್ರೆ, ಅವ್ರ ಇತಿಹಾಸವನ್ನು ತಿಳಿದು ಈ ದೇಶಕ್ಕೆ ಸಂವಿಧಾನವನ್ನು ಕೊಡದೆ ಹೋಗಿದ್ರೆ, ನಾನು ಜೀತ 10,000 ರೂಪಾಯಿ 1 ಚೀಲ ಜೋಳ, ಉಳಿದಿನ ವಾಪಸ್ ದುಡಿಬೇಕು. ಬೆಳಿಗ್ಗೆ ದಂಧಕ್ಕೆ ಸಗಣಿ ಹೊರಬೇಕು, ಅದು ಪೂರ್ತಿ ಸಗಣಿ ಮೈಮೂಲೆಲ್ಲ ಇಳಿಬೇಕು. ಹಂಗೆ ಆಯ್ತಿತ್ತಲ್ಲ ಸ್ವಾಮಿ. ಹೆಚ್ಚು ಕಡಿಮೆ ಈಗಲೂ ಬಹಳಷ್ಟು ಹಳ್ಳಿಗಳು ಹಂಗೆ ಅದಾವು. ಅವಕಾಶಗಳ ಸಮಾನತೆ ಇಂದಿಗೂ ಇಲ್ಲ. ಯಾಕಿಲ್ಲ? ನನ್ನ ಮಕ್ಕಳೆಲ್ಲಿ ಓದ್ತಾವಪ್ಪ? ದೊಡ್ಡ ಕಾಲೇಜ್ ಬೆಂಗಳೂರಾಗ. ನಾಳೆ ನನ್ನ ಮಕ್ಕಳು IAS IPS ಪಕ್ಕ ಬರಿತಾವು. ಅವ್ರ ಜೊತೆ ಮಂಜೂನ್ ಮಕ್ಕಳು ಬರ್ಬೇಕು, ನಮ್ಮ ಶರಣಯ್ಯನ ಮಕ್ಕಳು ಬರ್ಬೇಕು, ಅವರು ಕಾಂಪೀಟ್ ಮಾಡ್ಬೇಕು. ನೋ ಚಪ್ಪಾಳಿ ಹೊಡೆಯೋದಲ್ರಿ, ಓಡಾನ್ ನನ್ನ ಮಕ್ಕಳೆಲ್ಲೇ ಗಜೇಂದ್ರಗಢದಾಗ ಹೋದ ಮಕ್ಕಳೆಲ್ಲೇ ಭೂಮಿ ಅಗನ್ಯಾಗ ಕೇಳಿದ್ ಸಿಗ್ತೈತಿ. UPSC ಮನಿಕರ್ ಟ್ಯೂಷನ್ ಕೊಡಿಸ್ತೀನಿ ನಾನು ನಾಳೆ. ಇಲ್ಲಿರೋ ಹುಡುಗರು ಅವ್ರು ಹೆಂಗೆ ಓದ್ಬೇಕು? ಇದೆಂಥ ಸಮಾನತೆ? ಸರ್ಕಾರಿ ಶಾಲೆಗೆ ಯಾರು ಕಳಿಸ್ತೇವೆ? ಯಾರು ಕಳಿಸಲ್ಲ. ನಾವ್ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಯ್ತೀವಿ? ಎಲ್ಲರೂ ಪ್ರೈವೇಟ್ ಆಸ್ಪತ್ರೆಗೆ ಹೋಯ್ತೀವಿ. ಅವಕಾಶಗಳ ಸಮಾನತೆ ಅನ್ನುವುದು ಶಿಕ್ಷಣದಿಂದ ಆರಂಭ ಆಗಬೇಕು. ದೇ ಸ್ಪೀಕ್ ನಾವು ಫ್ಲೂಯೆಂಟ್ ಲ್ಯಾಂಗ್ವೇಜ್. ನನಗಿಂತ ಚೆನ್ನಾಗಿ ಇಂಗ್ಲಿಷ್ ಮಾತನಾಡ್ತಾರೆ.
ನನಗಿಂತ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡ್ತಾರೆ. ನಾನಿಲ್ಲಿ ರೆಡ್ಡಿ ಕಾಲೇಜ್ನಾಗ ಓದಬೇಕಾದ್ರೆ, ಮುಳುಗುಂದಾಗ ಓದಬೇಕಾದ್ರೆ, ನೀಲ್ಗುಂದಾಗ ಓದಬೇಕಾದ್ರೆ ಟುಸ್ಸು ಪುಸ್ಸು ಏನು ಸುಡುಗಾಡು ಸೊಂಟಿಕೊಂಡ್ ಗೊತ್ತಿಲ್ಲ. ಹಠ, ಛಲ. ನಮ್ಮ ಅಸ್ತ್ರ ಏನಾಗಿತ್ತು? ಛಲ. ಸೋಲೊಪ್ಪದ ಗುಣ. ಬದುಕು ಸುಧಾರಿಸ್ಬೇಕು, ಹೊಟ್ಟೆ ತುಂಬಬೇಕು, ಬಟ್ಟಿ ಬೇಕು, ಕೆಲಸ ಮಾಡುವ ಪರಿಸ್ಥಿತಿ ಬರಬಾರದು ಅನ್ನೋದಕ್ಕೆ ಈ ಛಲ ಪ್ರತಿಯೊಬ್ಬರಲ್ಲೂ ಬರಬೇಕು. ಸೊಸೈಟಿ ಹೊರಗಡೆ ಸರಿ ಇಲ್ಲ, ಒಪ್ಕೊಳ್ಳೋಣ. ನೀವು ಹಂಗೇನ್ರ ಕಿಣ್ಕಂಡ್ರಿ ಚಲೋ ಐತಿ, ಆ ಟಿವ್ಯಾಗೆಲ್ಲ ತೋರಿಸ್ತಾರಲ್ಲ, ಓ ಹಂಗೈತಿ ಹಿಂಗೈತಿ ಅಂತ. ಹಂಗೇನಿಲ್ಲ. ಬರ್ರಿ ಬೆಂಗಳೂರಿಗೆ ಗೊತ್ತಾಯ್ತೈತಿ. ಒಂದ್ಸಾರಿ ರೇಸ್ನಾಗ ಬಿಡ್ರಿ ಅಷ್ಟೇ. ಯಾಕ ಇಲ್ಲೇ ಏನ್ರ ಮಾಡಕ್ ಆರಂಭ ಮಾಡ್ರಿ. ನೋಡ್ರಿ ಹೊಡ್ತಾನ ಅವ್ನು 20 ಜನ ನಿಂತಿರ್ತಾರ ನಿಮ್ಮನ್ನು ಕಲ್ಲು ಹೊಡ್ಯಾಕ. 20 ಜನ ಮನಿ ಕಟ್ಬೋದು ಆ ಕಲ್ಲಿಂದ. ಆ ಬರುವ ಆರೋಪಗಳು, ಅವರು ನಿಮ್ಮ ಮೇಲೆ ಸುರಿಸುವ ಹೂಮಾಲೆಗಳಿಂದ ದೊಡ್ಡದೊಂದು ಲಾಲ್ಬಾಗ್ನಾಗ ಫ್ಲವರ್ ಶೋ ಮಾಡ್ಬೋದು ಅವನವನ ಅಂತರದರ. ರೆಡಿಯಾಗೆ ಹೋಗ್ರಿ. ನೀವೇನಾದ್ರೂ ಒಳ್ಳೇದು ಮಾಡ್ಬೇಕಂದ್ರ ಜನ ಬೈತಾರ, ರೆಡಿಯಾಗಿರ್ರಿ. ಇಲ್ಲ ನಾ ಸಮಾಜ ಉದ್ಧಾರ ಮಾಡ್ಬೇಕು, ನಿನ್ನ ಪಕ್ಕ ಬಿಡಲ್ಲ, ನಿನ್ನನ್ನು ಎಲ್ಲ ಬಿಚ್ತಾರ ಅಂತ ರೆಡಿಯಾಗಿ ಹೋಗ್ಬೇಕು. ಏನದು? ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗಂಜಿದೊಡಂತಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ. ಬೆಟ್ಟದ ಮೇಲೆ ಮನೆ ಮಾಡಿದ್ರೆ ಮೃಗಗಳಿಗೆ ಅಂಜಬಾರ್ದು. ಬರ್ತಾವಂತ ರೆಡಿರಿ. ಬರ್ಚಿ ಕೊಡ್ಲಿ, ಚಪಕೊಡ್ಲಿ ರೆಡಿ ಇಟ್ಕೊಂಡಿರ್ರಿ. ಕಾಡು ಮೃಗಗಳು ಬಂದ್ರೆ ಭೀಮಾ ಕೋರೆಗಾಂವ್ ನೆನಪಾಗಲಿ. ಭೀಮಾ ಕೋರೆಗಾಂವ್ ಕತೆ ಗೊತ್ತಾ? 500 ಜನ ಮಹರ್ ರೆಜಿಮೆಂಟ್ನವರು ಡಿಸೆಂಬರ್ 31ಕ್ಕೆ ರಾತ್ರಿ ಬಿಡ್ತಾರ. ರಾತ್ರಿ 9 ಗಂಟೆಗೆ ಊಟ ಮಾಡಿರ್ತಾರ. ಅಲ್ಲಿ ಹೋಗಿ ಎರಡನೇ ಬಾಜಿರಾಯ್ ಅಂತ ಅವನ ಸೈನ್ಯ 28,000 22 ಕಿಲೋಮೀಟರ್ ಕಾಲ್ನಡಿಯಲ್ಲಿ ನಡೆದು ಬರೀ ನೀರು ಕುಡಿತಾರ. 9 ಗಂಟೆಗ, ರಾತ್ರಿ 9 ಗಂಟೆಗೆ ಯುದ್ಧ ಮುಗಿತೈತಿ. ಇವರಿದ್ದರ 500 ಜನ, ಅವ್ರು 28,000 ಜನ. 5,000 ಜನರ ಮಾರಣ ಹೋಮ ಮಾಡ್ತಾರ. ಉಳಿದವರೆಲ್ಲ ಓಡಿ ಹೋಗ್ತಾರ ಊಟ ಇಲ್ಲದ. ಏನದು? ಅಷ್ಟು ತಲತಲಾಂತರದಿಂದ ನೂರಾರು ವರ್ಷಗಳಿಂದ ಅವ್ರ ಮೇಲೆ ಏನು ದೌರ್ಜನ್ಯ ಆಗಿತ್ತೋ, ಏನೇನು ಅವ್ರ ಮೇಲೆ ಹೇರಲಾಗಿತ್ತೋ ಅದಕ್ಕೆ ಕೊಟ್ಟ ಉತ್ತರ ಅವತ್ತು. ಇವತ್ತು ದೌರ್ಜನ್ಯ ಮಾಡುವ ಬಾಜಿರಾಯರು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಅಂದು ನಡೆದ ಭೀಮಾ ಕೋರೆಗಾಂವ್ ಯುದ್ಧ ನಾವೇ ನಮ್ಮ ಬಲಹೀನತೆಗಳ ಜೊತೆಗೆ, ನಮ್ಮ ಸೋಮಾರಿತನದ ಜೊತೆಗೆ, ನಮ್ಮ ಅಸಡ್ಡತೆಯ ಜೊತೆಗೆ, ನಮ್ಮ ಅನಕ್ಷರತೆಯ ಜೊತೆಗೆ ನಾವು ಯುದ್ಧ ಮಾಡಲೇಬೇಕು. ಯಾರೊಂದಿಗೆ ಯುದ್ಧ ಮಾಡೋದಲ್ಲ. ಲೈಬ್ರರಿ ಹೋಗಿ ಕೂತ್ಕೊಳ್ರಿ, ಓದ್ರಿ. ಹಿಂದೆ ಕತ್ತಿ ಖಡ್ಗ ಜಗತ್ತನ್ನ ಆಳ್ತಾ ಇತ್ತು. ನಮ್ಮ ಗಜೇಂದ್ರಗಡ ಎರಡನೇ ಆಂಗ್ಲೋ ಮೈಸೂರು ಇದ್ದಾದ ಮೇಲೆ ಗಜೇಂದ್ರಗಡ ಡಿಕ್ಲೇರೇಷನ್ ಅಂತ ಆಯ್ತದ. ಕಾಲಕಾಲೇಶ್ವರದಲ್ಲಿ ಆ ಕಾಲಕಾಲೇಶ್ವರನ ರೂಪ ನಿಮ್ಮಲ್ಲೂ ಇರ್ಬೇಕು. ಒಂದು ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕಪಾಳ ತೋರಿಸ್ಬೇಡ. ದಿಸ್ ಇಸ್ ನಾಟ್ ದ ಟೈಮ್. ಇದು ಅದಕ್ಕೆ ಸಕಾಲ ಅಲ್ಲ. ಹಕ್ಕನ್ನ ಹೋರಾಡಿ ಪಡೆಯುವ ಸಮಯ. ನಮಗೆ ಸಿಗಬೇಕಾದ ಸವಲತ್ತುಗಳನ್ನ ಬೆದರಿಸಿ ತೆಗೆದುಕೊಳ್ಳಬೇಕಾದ ಸಮಯ ಅಷ್ಟೇ. ನೀವು ಹೆಂಗಿರ್ತೀರಿ ನಿಮ್ಗೆ ಗೊತ್ತಿರಲಿ. ಪತ್ರಿಕೆಯೇ ಆಗಿರಲಿ, ಒಂದು ಟಿವಿ ಚಾನಲ್ಲೇ ಆಗಿರಲಿ, ಒಂದು ಸಂಘಟನೆಯೇ ಆಗಿರಲಿ, ನಿಮ್ಮನ್ನದು ಗಟ್ಟಿ ಮಾಡುವಂತಿರ್ಬೇಕು. ಆರ್ಥಿಕವಾಗಿ ನೀವು ಸಬಲರಾಗಬೇಕು. ಸಾಮಾಜಿಕವಾಗಿ ಒಂದು ಸಮುದಾಯವನ್ನ ಕಟ್ಕೋಬೇಕು. ನಿಮ್ಮ ಜೊತೆಗೆ ಸುಮ್ಮನೆ ಹೊಸಳೆ ಕಣ್ಣೀರು ಹಾಕೋರ ಜೊತೆ ಇರಬಾಡ್ರಿ. ಅಂತವ್ರು ಭಾಳ ಜನ ಅದಾರ. ಬಂದು ಊಟ ಮಾಡಿ ನಿಮ್ಮದ ತಿಂದು ನಿಮ್ಮದ ಉಂಡು ಅವನು ಸರಿ ಇಲ್ಲ ಅಂತ ಅನ್ನೋರು ಭಾಳ ಅದಾರ. ಅಂತರನ್ನ ದೂರ ಇಟ್ಟು ಬಡವನೇ ಇರಲಿ, ಬಲ್ಲಿದನೇ ಇರಲಿ, ಹರಕಂಗಿನ ಹಾಕಿರ್ಲಿ, ಹೊಲ ಇರದೇ ಇರಲಿ, ನಮ್ಮವನವ ನಮಗಾದವಂಗಾಗ್ರಿ.
ಒಂದ ರೊಟ್ಟಿ ಕೊಡ್ರಿ, 100 ರೂಪಾಯಿ ಕೊಡ್ರಿ, ಅದು ಬೆಳೀಲಿ. ಜನಸಂಖ್ಯೆಯೇ ಎಲ್ಲವನ್ನೂ ನಿರ್ಧರಿಸುವ ಪ್ರಜಾಪ್ರಭುತ್ವದಲ್ಲಿ ಜನಸಂಖ್ಯೆಯನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಒಳ ಜಗಳಗಳನ್ನು ಬಿಡಿ, ಬಡತನವನ್ನೇ ಶತ್ರುವಾಗಿಸ್ಕೊಳ್ಳಿ, ಅದರಿಂದ ಹೊರಬನ್ನಿ. ಗುಡಿಸಲುಗಳು ಹೋಗಿ ಪಕ್ಕಾ ಮನೆಗಳಾಗಬೇಕು. ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ, ಕಾರ್ ತಗೋಬೇಕು. ಕೂಲಿ ಮಾಡ್ತಾ ಇದ್ರು ಸ್ವಾಭಿಮಾನದಿಂದ ಬದುಕಬೇಕು. ನನ್ನ ಜೀವನ ನಾನು ಬದುಕ್ತೀನಪ್ಪ, ನನ್ನ ಬದುಕಿನ ನಾಯಕ ನಾನೇ. ಸ್ವಲ್ಪ ಜೈಕಾರ ನೋಡಿ ಹಾಕ್ರಿ. ಯಾರಿಗೆ ಬೇಕೋ ಅವ್ರಿಗೆ ಹಾಕಬೇಡ್ರಿ, ಯಾರಿಗೆ ಬೇಕೋ ಅವ್ರಿಗೆ ಹಾಕಬೇಡ್ರಿ. ನೀಟಾಗಿದ್ದವ್ರಿಗೆ ಹಾಕ್ರಿ. ಇದನ್ನ ನೋಡ್ರಿಪ್ಪ, ನಾ ಎಲ್ಲ ಕಡೆ ಹೇಳೋದು 15 ವರ್ಷದಿಂದ ಹೇಳ್ತಿರೋದು. ಇದ್ರ ಏನೈತವ ಅವನ ಸುಡ್ಗಾಡ್ ಸೊಂಟಿ ಕೊಂಬೆ, ನನಗೇನ್ರ ಆಗುತ್ತಾನೆ ಇದರಿಂದ? ನಾನು ಬಡತನ ನೋಡೀನಿ. ಪಂಕ್ತಿ ಕುಂತವನು ಎದ್ದು ಕಳಿಸ್ತಾ ಇದ್ರು. IPS ಆದ್ಮೇಲೂ ಕಷ್ಟ ನೋಡಿನಿ. ನೀವೇನೋ ಸುಖ ಸುಮ್ಮನೆ ತೋರಿಸಿದ್ರಲ್ಲ, ಯಾಕೆ ಚಿಂಗಮ್ಮ ಇಲ್ಲ, ಯಾಕೆ ಗುಂಗಮ್ಮ ಇಲ್ಲ. ನನ್ನ ಕಷ್ಟ ನನಗೆ ಗೊತ್ತ, ಅಷ್ಟು ಸುಲಭಿಲ್ಲ. ಏನು ಹಂಗೇನಿಲ್ಲ. ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿ ಏನು ಮಾಡಬೇಕು ಅದರ 50% ನಾನು ಮಾಡಿದ್ದ. ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ಇಟ್ ಇಸ್ ಅವರ್ ನ್ಯಾಷನಲ್ ಡ್ಯೂಟಿ. ಜನರಿಗೆ ಸರಿ ತಪ್ಪನ್ನ ಹೇಳೋದು ಪ್ರತಿಯೊಬ್ಬ ಅಖಿಲ ಭಾರತ ಸೇವಕನ ರಾಷ್ಟ್ರೀಯ ಕರ್ತವ್ಯ. ಜಿಲ್ಲಾಧಿಕಾರಿ ಆಗಿರಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರಲಿ, ಯಾವುದು ಸರಿ ತಪ್ಪನ್ನೋದನ್ನು ಜನರಿಗೆ ಹೇಳಬೇಕು. ಹಳ್ಳಿಗಳಿಗೆ ಹೋಗ್ಬೇಕು, ಸಮಸ್ಯೆಗಳನ್ನು ಕೇಳಬೇಕು, ಯುವಜನರನ್ನು ಉದ್ದೇಶಿಸಿ ನಾವು ಮಾತನಾಡಬೇಕು. ಇದು ಇಟ್ ಇಸ್ ಅವರ್ ಮ್ಯಾನಿಫೆಸ್ಟೋ. ಸರ್ವಿಸ್ ಕಂಡಕ್ಟ್ ಕೋಡ್ ಹೇಳುತ್ತೆ, ಸಂವಿಧಾನ ಹೇಳುತ್ತೆ, ರಾಜ್ಯ ಸರ್ಕಾರ ಹೇಳುತ್ತೆ, ಎಲ್ಲರೂ ಹೇಳ್ತಾರೆ ಹಳ್ಳಿಗಳಿಗೆ ಹೋಗಿ ಸಮಸ್ಯೆ ಕೇಳಿ ಅಂತ. ಅದನ್ನೇ ನಾವು ಮಾಡಿರೋದು. ಇದು ಕೆಲವೊಂದಿಷ್ಟು ಜನರಿಗೆ ಗ್ಯಾಸ್ಟ್ರಿಕ್ ತರುತ್ತೆ. ಗ್ಯಾಸ್ಟ್ರಿಕ್, ಹೊಟ್ಟಿ ಕಿಚ್ಚು. ಬಟ್ ನಾವು ತಲೆ ಕೆಡಿಸ್ಕೊಳಂಗಿಲ್ಲ. ನಮ್ಮ ಕಷ್ಟ ಗೊತ್ತೈತಿ. ಸೇರಿರೋ 1000 ಜನರೊಳಗೆ 10 ಜನ ಹೌದಪ್ಪ, ನಾಳೆಯಿಂದ ನನ್ನ ಬದುಕು ನಾ ಹಿಂಗೆ ಮಾಡ್ತೀನಿ, ನಾನು ಶಿಸ್ತಿನಿಂದ ಆರಂಭ ಮಾಡ್ತೀನಿ, ಗುಟ್ಕಾ ತಿನ್ನೋದು ಬಿಡ್ತೇನೆ, ಸೋಮಾರಿ ಆಗಿರೋದು ಬಿಡ್ತೇನೆ, ಯಾವುದಾದ್ರೂ ಒಂದು ವೊಕೇಶನಲ್ ಕೋರ್ಸ್, ಮೆಕ್ಯಾನಿಕ್ ಕೋರ್ಸೋ, ಮೊಬೈಲ್ ರಿಪೇರಿ ಕೋರ್ಸೋ, AC ರಿಪೇರಿ ಕೋರ್ಸೋ, ಹೇರ್ ಸಲೂನ್ ಕೋರ್ಸೋ, ಪಾರ್ಲರ್ ಕಲಿತೀನಿ ಅಂತ ಕಲಿತು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಭರ್ಜರಿ ಇದ್ರಂದ್ರೆ ನಾವು ಗಜೇಂದ್ರಗಢಕ್ಕೆ ಬಂದಿದ್ದು ಸಾರ್ಥಕ. ಇದಕ್ಕೆ ನಾನು ಮಂಜು, ಶರಣಯ್ಯ ಅವರು ಬಂದಾಗ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರಲ್ಲಿ ಕಂಡಿದ್ದೇನೆಂದ್ರೆ ಆ ಕಳಕಳಿ, ಏನಾದರೂ ಮಾಡ್ಬೇಕಂತ. ತಲೆ ಕೆಡಿಸ್ಕೊಬೇಡ್ರಿ. ಮಂಜು ನೀವೆಲ್ಲ ಏನು ಬಳಗೈತಲ್ಲ ನಿಮ್ದು, 100 ಜನ 100 ಅನ್ಲಿ ಮುನ್ನುಗ್ತಾ ಇರಿ, ಜೈ ಭೀಮ್ ಅನ್ನಿ ಬುಲ್ಡೋಸ್ ಮಾಡ್ತಾ ಇರಿ. ಏನಾಗುತ್ತೆ ಹಬ್ಬಬ್ಬ ಅಂದ್ರೆ 1-2 ಕೇಸ್ ಹಾಕ್ತಾರೆ, ಹಾಕ್ಲಿ. ಏನಾಗುತ್ತೆ ಹಬ್ಬಬ್ಬ ಅಂದ್ರೆ ಬಸವಣ್ಣನಿಗಾದಂತೆ ನಿಮ್ಗೆ ಆಗಲ್ಲಲ್ಲ, ಬಾಬಾ ಸಾಹೇಬರು ಅನುಭವಿಸಿದಷ್ಟು ಕಷ್ಟ ಅಂತ ನಮಗಿಲ್ಲಲ್ಲ, ಇಲ್ಲ ತಾನೇ? ಅಷ್ಟು ಕಷ್ಟ ಇಲ್ಲ. ಸಿಂಧೂರ ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣನ ಎಲ್ಲರ ಎದುರುಗಡೆ ನೇಣು ಹಾಕಿದಂಗೆ ಏನು ನೇಣು ಹಾಕಲ್ಲಲ್ಲ. ಅವ್ರನ್ನ ಹಿಡಿದು ಕೊಟ್ಟವರೆಲ್ಲ ಇವತ್ತು ಏನೇನಾಗ್ಯಾರ. ಅವರ ಮನೆತನಗಳು ಮಾತ್ರ ಇಲ್ಲ. ಅವ್ರನ್ನ ಯಾರ್ಯಾರು ಹಿಡಿದು ಕೊಟ್ಟರೋ, ಸ್ವತಂತ್ರ ಹೋರಾಟಗಾರರನ್ನ ಹಿಡಿದು ಕೊಟ್ಟವರೆಲ್ಲ ಇವತ್ತ ಅನಾಹುತ. ಅವರೆಲ್ಲಿದಾರ? ಅವ್ರ ಮನೆತನ ಎಲ್ಲೈತಿ? ಇದು ಸಾರ್ವಕಾಲಿಕ ಸತ್ಯ, ಯೂನಿವರ್ಸಲ್ ಟ್ರೂತ್. ಯಾರು ಸತ್ಯದ ಹಿಂದೆ ಹೋಗ್ತಾರೋ, ಯಾರು ಸಮಾಜವನ್ನೇ ತನ್ನ ಮನೆ ಅನ್ಕೊಂಡು ಹೋಗ್ತಾರೋ, ನೀವೆಲ್ಲರೂ ಕೂಡ ಎದುರಿಸಲೇಬೇಕಾದ ಸಮಸ್ಯೆಗಳಿವು. ರೆಡಿಯಾಗಿ ಊಟ, ಬಟ್ಟೆ, ಆಲದ ಮರ ಸಿಕ್ಕರೆ ಅದ್ರ ಕೆಳಗಡೆ ಮಲಗಬೇಕು, ರೆಡಿಯಾಗಿರ್ಬೇಕು. ನಿಮಗೇನು ದೊಡ್ಡ ದೊಡ್ಡ ಯಾಡ್ ಕೊಡಲ್ಲ, ರಿಕಗ್ನಿಷನ್ನೂ ಮಾಡಲ್ಲ, ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ. ಅಲ್ಲಿ ಬೆಂಗಳೂರಾಗಿರೋರಿಗೆಲ್ಲ ಕೊಡ್ತಾರೆ, ನಮ್ಮ ಸಾವುಕಾರ ಗೊತ್ತವೆಲ್ಲ. ದೊಡ್ಡ ದೊಡ್ಡ ಯಾಡು, ದೊಡ್ಡ ಅದಕ್ಕೆ ಬೇಕಂದ್ರೆ ನಿಮ್ಗೆ ಬೇರೆ ಬೇರೆ ಇರ್ಬೇಕು. ಅದಕ್ಕೆಲ್ಲ ಬೆಂಗಳೂರು ಮಾಯಾನಗರ, ಮಹಾನಗರ, ಅದ್ಭುತ ನಗರ. ಬೆಂಗಳೂರಿಗೆ ಶಿಫ್ಟ್ ಆಗ್ರಿ. ಯಾಕೆ ಹೇಳಕತ್ತೀನಿ ಅಂದ್ರೆ ಅನುಭವದ ಮೂಲಕ ಹೇಳ್ತೀನಿ. ಅಲ್ಲಿ 1 ವರ್ಷ ಇರೋದು, ಇಲ್ಲಿ 10 ವರ್ಷ ಇರೋದು ಸಮ. ಪ್ರತಿಭೆಗೆ ಬೆಲೆ ಇದೆ ಅಲ್ಲಿ ಪ್ರತಿಭೆಗೆ ಬೆಲೆ ಇದೆ. ಆದರೆ ನಮ್ಮ ಗಜೇಂದ್ರಗಢ, ನಮ್ಮ ಜಿಲ್ಲೆ
ಈ ಕುಚೇಷ್ಟಗಳಿಂದ ಹೊರತಾದ ಒಳ್ಳೆಯ ವಾತಾವರಣ ಹೊಂದಿದ ಜಿಲ್ಲೆ. ಇಲ್ಲಿ ಇನ್ನೂ ಹಿರಿಯರಿಗೆ ಬೆಲೆ ಐತಿ, ದೊಡ್ಡವರು ಏನಾರು ಹೇಳಿದ್ರೆ ಎಲ್ಲರೂ ಕೇಳ್ತಾರ. ಆದರೆ ಬಡತನದ ರೇಖೆಗಿಂತ ಕೆಳಗಿರುವವರೆಲ್ಲ ನೀವು ಶಿಕ್ಷಣವನ್ನೇ ಆಶ್ರಯಿಸಬೇಕು. ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ನಿಮ್ಮ ಸ್ವಾಭಿಮಾನವೇ ನಿಮ್ಮ ಆಸ್ತಿ, ನಿಮ್ಮ ಹೋರಾಟದ ಕಿಚ್ಚೆ ನಿಮ್ಮ ಅಸ್ತ್ರ. ಇದನ್ನು ಬಿಟ್ಟಿದ್ರ ಏನೂ ಆಗಲ್ಲ, ಏನೂ ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಅಪ್ಪನಂಗ ಮಗನೂ ಕೂಡ 10,000 20,000 ರೂಪಾಯಿಗೆ ಬೇರೆಯವರ ಮುಂದೆ ಹೋಗಿ ನಿಲ್ಲುವ ಪರಿಸ್ಥಿತಿ ಬರ್ತದೆ. ಹಾಗಾಗದಿರಲಿ, ಇವತ್ತು ಆರಂಭ ಆಗಿರ್ತಕ್ಕಂಥ ಈ ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ಒಳಿತಿಗಾಗಿ ಮೀಸಲಿಡಿ, ಚೆನ್ನಾಗಿ ಓದ್ಕೊಳ್ಳಿ ದಯಮಾಡಿ. ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ ಸಂಘದವ್ರಿಗೆ ಇವತ್ತಿಂದ ಓದಕ್ಕೆ ಶುರು ಮಾಡ್ರಿ. ಬಾಬಾ ಸಾಹೇಬ್ರದ್ದು ಫಸ್ಟ್ ಎಲ್ಲ ಪುಸ್ತಕ ತಗೊಂಬರ್ರಿ, ಬೈ ಹಾರ್ಟ್ ಮಾಡ್ರಿ. ಲಿಟ್ರಲಿ ಎಲ್ಲಿ ಹೋಗಿದ್ರು, ಎಲ್ಲಿ ಬಂದರು, ಹಿಂದೂ ಲಾ ಕೂಡ ಅವ್ರು ಯಾಕೆ ಪಾರ್ಲಿಮೆಂಟಲ್ಲಿ ಬಿತ್ತು, ಮುಂಬೈನಲ್ಲಿ ಬಂದು ಅವರು ನೌಕರರನ್ನು ಉದ್ದೇಶಿ ಏನು ಮಾತನಾಡಿದ್ರು, ಲಕ್ನೋನಲ್ಲಿ ಸಮಾವೇಶ ಏನಾಗಿತ್ತು, ಟೆಂಪಲ್ ಪ್ರವೇಶದ ಹತ್ರ ಅವ್ರು ಏನು ಅನುಭವಿಸಿದ್ರು, ಕೆರೆ ನೀರು ಮುಟ್ತಕ್ಕಂಥ ಅದರಲ್ಲಿ ಆದ ಅವ್ರಿಗೆ ಅವಮಾನ ಎಷ್ಟು, ಅವರು ಕುರಿತು ಬಂದ ಎಲ್ಲ ಪುಸ್ತಕಗಳು ಎಷ್ಟಿದೆ. 22 ಸಂಪುಟಗಳಿದೆ. ಕರ್ನಾಟಕ ರಾಜ್ಯ ಪುಸ್ತಕ ಪ್ರಾಧಿಕಾರದವರು ಪಬ್ಲಿಷ್ ಮಾಡಿರೋದು ಸಿಗುತ್ತದೋ 50% ಡಿಸ್ಕೌಂಟಲ್ಲಿ. ಬೆಂಗಳೂರು ಜ್ಞಾನ ಭಾರತಿ ಪಕ್ಕನೆ ಮಾಡ್ತಾರೆ. ಆ 22 ಪುಸ್ತಕಗಳನ್ನು ತೊಗೊಂಬರ್ರಿ. 2 ತಾಸು ಮಿನಿಮಮ್ ಓದ್ರಿ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರೆ ಸೆಕ್ಷನ್ ಹಾಕಿ ಕೊಡ್ರಿ. FIR ಮಾಡಲಿಲ್ಲ ಅಂದ್ರೆ ಕಾರಣ ಕೊಡುತ್ತಮ್ಮ ಅಂತ ಹೇಳ್ರಿ. ಯಾಕೆ FIR ಮಾಡಲ್ಲ? ನಿಮ್ಮ ಸಾಹೇಬರು, ನಿಮ್ಮ ಸರ್ಕಾರ ಹೇಳುತ್ತಲ್ಲ, ಬಂದು ಕುಂತ 1 ಗಂಟೆ ಒಳಗಾಗಿ FIR ರಿಜಿಸ್ಟರ್ ಮಾಡಿ ಫ್ರೀ ಕಾಫಿ ಕೊಡ್ಬೇಕಂತಲ್ಲ. ಪ್ರತಿ 4ನೇ ಭಾನುವಾರ ದಲಿತ ದಿನಾಚರಣೆ ಮಾಡ್ಬೇಕಂತಲ್ಲ. ನಮ್ಮ ಕೇರಿಗೆ ಯಾಕೆ ಬಂದಿಲ್ಲ? ನೊಂದವರ ದಿನಾಚರಣೆಯನ್ನ ಮಾಡಿ ಕೊಟ್ಟ ಕಂಪ್ಲೇಂಟ್ ಪಿಟಿಷನ್ ಯಾವ ಹಂತದಲ್ಲಿದೆ, ಏನು ಎನ್ಕ್ವೈರಿ ಆಗಬೇಕು ಅಂತ ಹೇಳ್ಬೇಕಂತಲ್ಲ. ಎಲ್ಲಿ ಹೇಳಿರಿ? ಠಾಣೆಯಲ್ಲಿ ಬಂದಾಗ ಒಂದು ರಿಸೆಪ್ಷನ್ ಡೆಸ್ಕ್ ಇರ್ಬೇಕಲ್ಲ, ನೀರು ಇಟ್ಟಿರ್ಬೇಕಲ್ಲ. ಎಲ್ಲಿ ನೀರು? ಎಲ್ಲಿ ಕರೆದು ಕೇಳೋರು? ತಲೆ ಒಡಿಸ್ಕೊಂಡು ಸೋರ್ಸ್ಕೊಂಡ್ ಬಂದೀವಿ, ನೀವು NC ಮಾಡಕತ್ತಿರಲ್ಲ, FIR ಯಾಕೆ ಹಾಕಿಲ್ಲ ಕೇಳ್ರಿ. ತಹಸೀಲ್ದಾರ್ ಕಚೇರಿಗೆ ಹೋಗ್ರಿ. ಸಿಟಿಜನ್ ಚಾರ್ಟರ್ ಬೋರ್ಡ್ ಇರ್ಬೇಕಲ್ಲ ಸ್ವಾಮಿ, ಎಲ್ಲೈತೆ? ಪೋಡಿ ಮುಕ್ತ ಗ್ರಾಮ, ಎಷ್ಟು ಪೋಡಿ ಮುಕ್ತ ಗ್ರಾಮ ಆಯ್ತು? ಎಷ್ಟು ಅಪ್ಲಿಕೇಶನ್ ಇನ್ನೂ ಪೆಂಡಿಂಗ್ ಇದೆ ಕೇಳಿ. ಬರೀ ಜನಪ್ರತಿನಿಧಿಗಳೇ ಕೇಳಬೇಕಂತೇನಿಲ್ಲ, ಸೀನಿಯರ್ ಆಫೀಸರ್ಸೇ ಕೇಳಬೇಕಂತೇನಿಲ್ಲ. ನಿಮಗೂ ಕೇಳುವ ಹಕ್ಕಿದೆ. ನೀವು ಭಾರತೀಯ ಪ್ರಜೆ. ಈ ಪ್ರಶ್ನಿಸುವ ಸ್ವಭಾವ ನಿಮಗೆ ಬಂತಂದ್ರ ನೀವು ಈ ಸಂಘ ಕಟ್ಟಿದಕ್ಕೂ ಬಾಬಾ ಸಾಹೇಬರ ಮೂರ್ತಿಯನ್ನ ಇವತ್ತು ಉದ್ಘಾಟನೆ ಮಾಡಿದ್ದಕ್ಕೂ ಸಾರ್ಥಕ. ಇಲ್ಲ ಹೊಕ್ಕಿವಿ, ಸಾಹೇಬರು ಟೂರ್ ಮೇಲೆ ಅದಾರ, ನಾಳೆ ಬರಲೆ ಮೀಟಿಂಗ್ನಾಗ ಅದಾರ. ಎಷ್ಟೊತ್ತು ತೊಂಬರ ಅವನು ಮೀಟಿಂಗ್ ಮಾಡೋದ? ಊಟ 1 ಗಂಟೆಗೆ ಆರಂಭ 3:30ವರೆಗೂ ಇರಂಗಿಲ್ಲ. ಆನೆ ತಿಂತೀರ, ಒಂಟಿ ತಿಂತೀರ? ಕೇಳಬೇಕು. ವೈ ಐ ಆಮ್ ಟೆಲಿಂಗ್ ಆಲ್ ದಿಸ್? ಯಾಕಿದ್ರೆ ಹೇಳಕತ್ತೀನಿ ಹೊಟ್ಟೆಂದು ಬಾಯಂದಂದ್ರ ಅಷ್ಟು ಸುಲಭ ಇಲ್ಲ ನ್ಯಾಯ ಸಿಗೋದು. ಅದೇನೋ ಇದೆಯಲ್ಲ ಗಾದೆ, ಗೆದ್ದವನು ಸೋತವನು ಹೌದಾ ಸತ್ತ. ಹಂಗಾಗದು ಬೇಡ. 75 ವರ್ಷ ಆಗೈತಿ, ಎಲ್ಲ ಕಡೆ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಿದೆ, ಪ್ರಮಾಣ ವಚನ ಮಾಡ್ತಿದ್ದೀವಿ. ಕುಲ್ಲ ಇದ್ರೊಳಗೆ ತಗೊಂಬಂದು ಎಲ್ಲ ಭಾವೈಕ್ಯತೆಯನ್ನು ಹೇಳಿ ಇದನ್ನೆಲ್ಲ ಉದ್ಘಾಟನೆ ಮಾಡ್ತಿದ್ದೀರಾ. ನಿಮ್ಮ ಹಕ್ಕನ್ನು ಉಳಿಸ್ಲಿಕ್ಕಾದ್ರೂ ನೀವು ಕಾನೂನುಗಳು ನಿಮ್ಗೆ ಗೊತ್ತಿರಬೇಕು. ನನ್ನ ಮೇಲೆ ಅನ್ಯಾಯ ಆಗದಿದ್ರೆ ಸಾಕು, ಅದಕ್ಕಾದ್ರೂ ನಾವು ಕಾನೂನನ್ನು ತಿಳ್ಕೋಬೇಕು. ಮತ್ತೊಬ್ಬರಿಗೆ ಕೊಡ್ಸಕ್ಕಲ್ಲ. ಪಕ್ಕದ ಮನೆಗೆ ಹತ್ತಿರೋ ಬೆಂಕಿ ನಮ್ಮ ಮನೆಗೂ ಬರದಿರ್ಲಿ ಅನ್ನೋ ಕಾರಣಕ್ಕೆ ಆ ಮನೆ ಬೆಂಕಿ ನಾವು ಆರಿಸ್ಬೇಕು. ಈ ಪ್ರಬುದ್ಧತೆ, ಈ ವೈಚಾರಿಕತೆ, ಈ ಪ್ರಶ್ನಿಸುವ ಗುಣ ಈ ಸಂಘದಿಂದ, ಗಜೇಂದ್ರಗಢದಿಂದಲೇ ಇವತ್ತು ಆರಂಭ ಆಗಿದೆ. ಹೆಂಗಿರ್ಬೇಕಂದ್ರೆ ಒಂಥರ ಕೊರೋನಾ ಇದ್ದಂಗೆ ಇರ್ಬೇಕು. ಯಾರ್ಯಾರನ್ನ ಮುಟ್ತೀರಿ ಅವ್ರಿಗೆ ಹತ್ಬೇಕದು, ಯಾರ್ಯಾರನ್ನ ತಪ್ಕೊಳ್ತೀರಿ ಅವಂಗದು ಬರ್ಬೇಕು. ಏನು ಪ್ರಶ್ನಿಸುವ ಗುಣ. ಹಾಗೆ ಮಾಡ್ರಿ, ಬೆಂಗಳೂರು ಬರ್ರಿ, ಒಳ್ಳೆ ಪುಸ್ತಕ ಕೊಟ್ಟು ಕಳಿಸ್ತೀನಿ ನಿಮ್ಗೆ. ಎಷ್ಟು ಇಲಾಖೆ ಅದಾವ ತಿಳ್ಕೊಳ್ರಿ, ಇಲಾಖೆಗೆ ಬರೋ ಫಂಡ್ ತಿಳ್ಕೊಳ್ರಿ. ಎಲ್ಲರ ಇರ್ರಿ, ಚಲೋ ಕೆಲಸ ಮಾಡ್ರಿ, ಒಳಗೆ ಹೊಡೆದಾಡಬೇಡ್ರಿ, ಸುಮ್ಮನೆ ಜಗಳ ಆಡಬೇಡ್ರಿ, ಸಣ್ಣದಕ್ಕೆ ಆಸೆ ಮಾಡ್ಕೊಂಡು ಸ್ವಾಭಿಮಾನ ಬಲಿ ಕೊಡಬೇಡ್ರಿ. 10,000 ರೂಪಾಯಿ 20,000 ರೂಪಾಯಿ ಕೇಳಿ ಸಣ್ಣರಾಗಬೇಡ್ರಿ. ಎಲ್ಲಿವರೆಗೂ ಕೇಳಂಗಿಲ್ಲ ಅಲ್ಲಿವರೆಗೂ ಗಟ್ಟಿರ್ತೀರಿ. ಕೇಳಿದ್ರಂದ್ರೆ ನಿಮ್ಮನ್ನು ಅವ್ರು ಪೂರ್ತಿ ಹಾಕ್ಕೊಂಡು ಮೆಟ್ಟಲು ಮಾಡ್ಕೊಂಡು ಮೇಲೆ ಹೋಗ್ಕನವ, ಮೇಲೆ ಇರ್ತಾನೆ, ನೀವು ಅಲ್ಲೇ ಇರ್ತೀರಿ.
ಆಯ್ತು ಮಹಾಸ್ವಾಮಿ ಹೇಳಿ ಅಂತ. ಸಾಕು ಗುಲಾಮಗಿರಿ. ಅಷ್ಟೇ, ಮತ್ತೇನು ಹೇಳ್ಬೇಕು? ಸಾಕಲ್ಲ. ಇವನ ನೋಡ್ರಿ ನಮ್ಮಲ್ಲಿ ಕರ್ಕೊಂಬಂದವ ಹುಡುಗ, ಹುಚ್ಚು ಹುಡುಗ, ಗಂಗಾವತಿ ಅವ. ಬಿಡಂಗಿಲ್ಲ, ನಾ ಬರಲ್ರಿ ನೀವು ಬರಲ್ಲ ಮಾಡೋವಂತ. ನಮಗೆ ಮೊದಲ ಬ್ಯಾಡಪ್ಪ ಅಂತಂದ್ವಿ. ಮಂಜುನ ಮೇಲಿನ ಪ್ರೀತಿ. ಸೊ ಅಷ್ಟೇ, ಎಲ್ಲರಿಗೂ ಒಳ್ಳೇದಾಗಲಿ ಸರ್. ರವಿಚಂದ್ರನ್ ಅವರು ನೀವು ತೋರಿಸ್ದವನಲ್ಲ, ಸುಮ್ಮನೆ ಅದು ಹಂಗೆ ಸೋಷಿಯಲ್ ಮೀಡಿಯಾ ಒಂದಿರ್ತೈತಿ 10 ಮಾಡ್ತಾರೆ. ನಾವೇನಿಲ್ರಿ, ನಾವು ಹಿಂಗೆ ಅದೀವಿ. ಇನ್ನು ನಮ್ದೆಲ್ಲ ಕಾಲು ನೆಲದ ಮ್ಯಾಗ ಅದಾವು. ಮನ್ಯಾಗ ಹೋದ್ರೆ ಪಡಸಲ್ಯಾಗ ಮಲಗದ, ರೊಟ್ಟಿ ಶೇಂಗಾ ಚಟ್ನಿ ಮೊಸರ ಬೆಳಗ್ಗೆ ಎದ್ರ. ನಾನು ಹೆಂಡ್ತಿ ರಾಯಚೂರಕ್ಕೆ ಬೆಳಗ್ಗೆ ಎದ್ದು ಮಾಡಿಕೊಡ್ತಾಳೆ, ತಿನ್ನೋದು ಹೋಗೋದು. ಏನು ಒಳಗೊಂದಿಲ್ಲ ಹೊರಗೊಂದಿಲ್ಲ, ಎಲ್ಲ ಓಪನ್. ಸ್ವಲ್ಪ ವಿಡ್ರಾ ಮಾಡ್ಕೊಂಡಿನಿ ಅಷ್ಟ. ಬರ್ತೀನಿ ಶೀಘ್ರ. ಇನ್ನು ಭಾಳ ಐತಿ, ತಲೆ ಮೇಲೆ ಮಾಸ್ ಹಾರಿಲ್ಲ. ಅದ ಸಣ್ಣ ವಯಸ್ಸಿನಾಗ ಮಾಡಿಬಿಟ್ನಲ್ಲ, ಜನರು ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲರೂ ನಮ್ಮವ್ರ. ಯಾರ ಒಂದು ತುತ್ತು ಅನ್ನ ಹಾಕಿದ್ರು, ಯಾರ ಒಂದು ಶರ್ಟ್ ಕೊಟ್ಟರು, ಯಾರ ಒಂದು ಪ್ಯಾಂಟ್ ಕೊಟ್ಟರು, ಯಾರ ಫೀಸ್ ಕಟ್ಟಿದ್ರು, ಯಾರ ಮನೆಗೆ ಇಟ್ಕೊಂಡು ಓದಿಸಿದ್ರು. ಅದಕ್ಕೆ ಬಂದೀವಿ ನಾವಿಲ್ಲ ಅಷ್ಟೇ. ಇಲ್ಲಾಂದ್ರೆ ನಾವೆಲ್ಲ ಯಾವ ಗಿಡದ ತಪ್ಪಲ. ಸೊ ಅದಕ್ಕೆ ಆದ್ರೆ ನನ್ನ ಕನಸು ಏನಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು, ಗುಡಿಸಲುಗಳು ಹೋಗಿ ಪಕ್ಕಾ ಮನೆಗಳು ಬರಬೇಕು, ಅಪೌಷ್ಟಿಕತೆಯಿಂದ ಯಾರು ಸಾಯಬಾರ್ದು, ಎಲ್ಲರಿಗೂ ಶಿಕ್ಷಣ ಸಿಗಬೇಕು. ಅದು ದೇವರು ಬಾಬಾ ಸಾಹೇಬ್ ಯಾವ ಮನೆಗೆ ಇರ್ತಾನೆ ಅವರಲ್ಲಿ ಹೋರಾಟ ಇರುತ್ತೆ ಆ್ಯಕ್ಚುಲಿ. ಸೊ ಹಂಗಾಗಲಿ, ಅವರು ಹೇಳಿದ ನಿಜವಾದ ಹೋರಾಟ ನಾವು ಮಾಡುವಂತಾಗಲಿ, ಉಳ್ಳವರು ಇಲ್ಲದವರಿಗೆ ಅನ್ನ ಆಶ್ರಯ ಕೊಡುವಂತಾಗಲಿ, ಆ ಬುದ್ಧಿ ಬರಲಿ ಅಂತ ಹೇಳ್ತಾ, ಕಾಲಕಾಲೇಶ್ವರ ಆ ಶಕ್ತಿಯನ್ನು ಸರ್ವರಿಗೂ ದಯಪಾಲಿಸಲಿ ಅಂತ ಹೇಳಿ, ಮಂಜುನ ಕುಟುಂಬ, ಅವರ ತಂದೆ ತಾಯಿಗಳು, ಅವರ ಬಂಧು ಬಳಗ, ಸಮುದಾಯ ಎಂದೆಂದಿಗೂ ಅವ್ರ ಜೊತೆಗಿರಲಿ. ಅತ್ಯಂತ ನಮ್ಮ ಜಿಲ್ಲೆಯ ಪ್ರತಿಭೆಗಳಾದ ನಮ್ಮ ರಮೇಶ್ ಲಮಾಣಿ ಅವ್ರನ್ನ ಕರೆಸಿದ್ದೀರಾ, ಅವರ ಅಭಿಮಾನಿಗಳು ನಾವು. ನಮ್ಮ ಮೆಹಬೂಬ್ ಸಾಬ್ ಹಾಡಿದ ಹಾಡು ಕೇಳಿ ನನಗಂತೂ ಪಂಡಿತ್ ಪುಟ್ಟರಾಜನವಳ ಮಠದಾಗ ನಾವು ಸಂತಿ ಭಿನ್ನ ಎಲ್ಲಕ್ಕೆ ಹೋಗಿವಿ. ಅವರ ಹಾಡು, ಉಳಿದ ಎಲ್ಲ ಅಪ್ಪಣ್ಣ ವಾಣಿಯವರು ಎಲ್ಲರೂ ಇದ್ದೀರಾ, ನಮ್ಮ ಪ್ರತಿಭೆ. ಆದರೆ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಬರೀ ಕಾಮಿಡಿಗೆ ಉಪಯೋಗ ಮಾಡ್ಕೊಳ್ತಾರೆ, ಭಾಷೆನೂ ಸೇರಿದಂತೆ. ಅದನ್ನು ಪ್ರತಿರೋಧಿಸ್ಬೇಕು. ನಮ್ಮೂರು ನಮ್ಮ ಭಾಷೆ ಬರೀ ಕಾಮಿಡಿ ಫಿಕ್ಸ್ ಮಾಡ್ತಾರೆ. ಅದನ್ನು ಹೌದಾ? ಸಾಹಿತ್ಯದಲ್ಲೂ ಹಿಂಗಾಗತ್ತ. ನಿಮಗಿದು ಗೊತ್ತಿರಲಿ. ರಮೇಶ ಬೆಂಗಳೂರಾಗಿದ್ನಪ್ಪ ಅನ್ಕೊಡ್ರಿ, ಬೆಂಗಳೂರವ ರಮೇಶ್ ಲಮಾಣಿ ಬದಲಾಗಿ ಇನ್ನೊಂದು ಹೆಸರಿತ್ತ ಅವನು. ಸೂರಾದಿ ಶೂರ ಧೀರಾಧೀರ ಅಂತ ಹಿಂಗೆ ಇಟ್ಕೊಂಡ್ರ ಅವನು. ಇಲ್ಲೇ ಅಂದರೆ ಪ್ರದೇಶ, ಭಾಷೆ, ನಮ್ಮ ಹಿನ್ನೆಲೆಯೂ ಕೂಡ ಒಂದೊಂದು ಸಾರಿ ಸಾಧಕ ಆಗುತ್ತಾ, ಒಂದೊಂದು ಸಾರಿ ಬಾಧಕ ಆಗುತ್ತೆ, ಒಂದೊಂದು ಸಾರಿ ತೇಲಿಸ್ತೈತಿ, ಒಂದೊಂದು ಸಾರಿ ಮುಳುಗಿಸ್ತೈತಿ. ಅದು ಎಲ್ಲವನ್ನ ಮೀರಿ ಬೆಳೆಯೋದೈತಲ್ಲ, ಸಡ್ಡು ಹೊಡೆಯೋದೈತಲ್ಲ, ಅದು ಜಂಗಿ ಕುಸ್ತಿ, ನಾವು ಪಕ್ಕಾ ಕುಸ್ತಿ. ಹಾಗಾಗಲೇ ಎಲ್ಲ ಪ್ರತಿಭೆಗಳಿಗೆ ಒಳ್ಳೆ ಅವಕಾಶಗಳು ಸಿಗಲಿ. ಬರೀ ಹೆಸರಲ್ಲ, ಹೊಟ್ಟಿನೂ ತುಂಬಲಿ, ಒಳ್ಳೆ ಮನೆನೂ ಕಟ್ಟಿಸ್ರಿ, ಒಳ್ಳೆ ಕಾರು ತಗೊಳ್ರಿ, ಚಾರ್ಜ್ ಮಾಡ್ರಿ, ಹೋದಾಗ ಏನು ಮಾಡಬೇಡ್ರಿ. ರೊಕ್ಕ ಬೇಕಲ್ಲಪ್ಪ ಬದುಕಕ್ಕ. ಬರೀ ನಾವು ಅಲ್ಲೇ ಹೋಯ್ತಪ್ಪ ತೂಸಿಗೆ ಒಂದು ಮನೆಗೆ ಹೋಗಿ ಮಕ್ಕೊಂಡ್ರ, ಅದೇ ಆರ್ಥಿಕ ಸ್ವಾತಂತ್ರ್ಯವೇ ನಿಜವಾದ ಸ್ವಾತಂತ್ರ್ಯ ಅಂತ ಹೇಳಿದ್ದು. ಹಾಗಾಗಿ ಹಣನೂ ಮಾಡ್ರಿ ಅಂತ ಹೇಳಿದೆ. ಸನ್ಮಾರ್ಗದಲ್ಲಿ ಏನರ ಉದ್ಯೋಗನೂ ಇಟ್ಕೊಳ್ರಿ, ಉದ್ಯೋಗ ಅದನ್ನು ಹಾಗಾಗಲಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಈ ಸಂಘಟನೆ ನೀವು ಮಾಡುವ ಎಲ್ಲ ಒಳ್ಳೆಯ ಕೆಲಸಕ್ಕೆ ನಾವು ಇರ್ತೀವಿ. ಯಾರು ಫೋನ್ ಎತ್ತಾರ ಇಲ್ಲ, ನಾವಂತ ಎತ್ತೀವಿ. ನಿಮ್ಮೆಲ್ಲರದು ಸನ್ಮಾರ್ಗದಲ್ಲಿ ನಡೀರಿ, ಕಾನೂನುಗಳನ್ನು ತಿಳ್ಕೊಳ್ಳಿ, ಕಾನೂನಿನ ದೃಷ್ಟಿಯಲ್ಲಿ ತಪ್ಪು ಮಾಡಬೇಡಿ ಅಷ್ಟೇ. ಇಲ್ಲದೆ ಹೋದರೆ ನಿಮ್ಮನ್ನು ಹೊಸಕ ಹಾಕ್ಲಿಕ್ಕೆ 100 ಜನ ಕಾಯ್ತಾ ಇರ್ತಾರೆ. ನಿಮ್ಗೆ ಯಾವ ಹಿನ್ನೆಲೆ ಇಲ್ಲ, ಯಾರೂ ಬಂದು ಕಾಪಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಲಿ. ನಿಮ್ಮ ಮುಂದಿನ ತಲೆಮಾರು ಆರಾಮಿರುತ್ತೆ ನೀವೀಗ ಕಷ್ಟಪಟ್ಟ. ಅಷ್ಟು ಹೇಳಿ ಊರಿನ ಎಲ್ಲ ಜನತೆಗೆ, ಸಂಘದ ಪದಾಧಿಕಾರಿಗಳಿಗೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಐ ಹ್ಯಾವ್ ಪಾರ್ಟಿಸಿಪೇಟೆಡ್ ಹಿಯರ್. ನಾನಿಲ್ಲಿ ಬಂದು ಇದನ್ನು ಮಾಡಲಿಕ್ಕೆ ಕಾರಣ ನಿಮ್ಮೆಲ್ಲರ ಹಿನ್ನೆಲೆ. ನಿಮ್ಮಂಥ 100 ಜನರನ್ನು ತಾವು ಹುಟ್ಟು ಹಾಕಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.
ರವಿ ಚನ್ನಣ್ಣನವರವರಿಗೆ ಬಂಧುಗಳೇ ಗೌರವದ ಚಿಲುಮೆಯಾಗಲಿ. ಜನನ ಎಂಬ ಮೂರಕ್ಷರದಿಂದ ಮರಣ ಎಂಬ ಮೂರಕ್ಷರದಲ್ಲಿ ಬದುಕು ಎಂಬ ಮೂರಕ್ಷರವನ್ನ ಸಾರ್ಥಕ ಎಂಬ ಮೂರಕ್ಷರದಲ್ಲಿ ಲೀನಗೊಳಿಸಿದ ಮಹಾನ್ ಚೇತನ ರವಿ ಚನ್ನಣ್ಣನವರ್ ಅವರಿಗೊಂದು ಬಾರಿ ಬರಲಿ ಜೋರಾದ ಚಪ್ಪಾಳೆ. ಇದೇ ನೆಲದ ಮಣ್ಣಿನ ಮಗ ಗದಗ್ವಾಣಿ ಕನ್ನಡ ದಿನಪತ್ರಿಕೆಯ ವತಿಯಿಂದ ಗೌರವ ಸಮರ್ಪಣೆ ಇದೀಗ ರವಿ ಚನ್ನಣ್ಣನವರವರಿಗೆ. ಗಜೇಂದ್ರಗಡ ವಾಲ್ಮೀಕಿ ಸಮಾಜದಿಂದ ಗಜೇಂದ್ರಗಡ ತಾಲೂಕಾ ವಾಲ್ಮೀಕಿ ನಾಯಕ ಸಮಾಜ ಅದರ ಒಟ್ಟಾರೆ ಕರ್ನಾಟಕದ ನೇತೃತ್ವವನ್ನು ವಹಿಸಿಕೊಂಡ ದಕ್ಷ IPS ಅಧಿಕಾರಿಗಳು ರವಿ ಚನ್ನಣ್ಣನವರವರು. ಕನ್ನಡ ನಾಡಿನ 7.5 ಕೋಟಿ ಜನರು ಈ ಮಣ್ಣಿನ ಮಗ ಯಾವ ನೆಲದ ಕೀರ್ತಿ ಅಂದ್ರೆ ಅದು ಇದೇ ಗಜೇಂದ್ರಗಡ ಭಾಗದ ಕೀರ್ತಿ ಎಂಬಂತಹ ಇತಿಹಾಸವನ್ನು ಸೃಷ್ಟಿಸಿದ ಮೇರುಗೆ ದಾಸರಾಗಿರುವ ಪ್ರೀತಿಯ ಪಾಲಕರೇ, ಏಳಿ ಎಚ್ಚೆತ್ತುಕೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಯಾವ ಸ್ವಾಮಿ ವಿವೇಕಾನಂದರ ನಿಲುವುಗಳನ್ನು ಮೈಗೂಡಿಸಿಕೊಂಡಿರುವ ರವಿ ಚನ್ನಣ್ಣನವರ ಸಂದೇಶ ನಮಗೆ ತಟ್ಟಲಿ. ನನ್ನ ಬಾಳಿನ ಏಳಿಗೆಯ ಶಿಲ್ಪಿ ನಾನೇ ಎನ್ನುವಂತಹ